ಅತಿಯಾದ ಆಸೆ, ನನಗಿಷ್ಟ ಅಂದ್ಕೊಂಡು ಸ್ವೇಚ್ಛೆಯಿಂದ ಹೋರಾಡಿದ್ರೆ ರಾವಣನೊಬ್ಬನ ದೌರ್ಬಲ್ಯ, ಅವನ ಕಾಮ, ಅವನ ದರ್ಪ ಮತ್ತು ದುರ್ಯೋಧನ ಲೋಭ ಹೇಗೆ ದೊಡ್ಡ ಯುದ್ಧಗಳಿಗೆ ಕಾರಣವಾಯಿತು ಅಂತ ನೋಡ್ತೀವಿ. ಹೀಗೆ ಈ ಅರ್ಥಕಾಮ ಎಲ್ಲನೂ ಕಂಟ್ರೋಲ್ ಮಾಡೋಕ್ಕೆ ಒಂದು ರೆಗ್ಯುಲೇಟರ್, ಒಂದು ಮಾನಿಟರ್ ಬೇಕು. ನಮ್ಮ ಸ್ವಭಾವ ಹೇಗೆ ಅಂದರೆ, ನಾಯಕ ಸ್ವಭಾವ ಇರುವಂಥವರು ಅವ್ರಿಗೆ ಯಾರೂ ಪೊಲೀಸಿಂಗ್ ಮಾಡಬೇಕಾಗಿಲ್ಲ. ಅವರೇ ಎದ್ದು ಅವ್ರ ಜೀವನದಲ್ಲಿ ಏನೇನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಹೆಚ್ಚಿನವ್ರು ಹಾಗಲ್ಲ. ಹೆಚ್ಚಿನವರು ಸ್ಲೇವ್ಸ್ ಆ್ಯಟಿಟ್ಯೂಡು. ನಮಗೆ ಒಬ್ರು ಇರಬೇಕು ಹಿಂದೆ ಅಂತ ಹೇಳಬೇಕು. ಈಗ ನಾವೇ ನಮ್ಮ ಮನೆ ಗುಡಿಸೋವಾಗ ಸಾರಿಸೋವಾಗ ನಾನು ಹೇಗೆ ಮಾಡ್ತೀನಿ, ಹುಡುಕಿ ಸಂಧಿ ತೆಗೆದು ಕ್ಲೀನ್ ಮಾಡ್ತೀನಿ ನನ್ನ ಮನೆ, ನಾಯಕ ಭಾವ. ಅದೇ ನಾನು ಕೆಲಸದೊಳಗಿದ್ದರೆ ಇನ್ನೊಬ್ಬರ ಮನೆಯಲ್ಲಿ ಹಾಗೆ ಮಾಡ್ತೀನ ಅಂತ ಪ್ರಶ್ನೆ. ಅದು ಸ್ಲೇವ್ ಆ್ಯಟಿಟ್ಯೂಡ್. ಅದು ಎಲ್ಲರಿಗೂ ಇರುತ್ತೆ. ಈ ಎಲ್ಲರಿಗೂ ನಾಯಕ ಸ್ವಭಾವ ಬರಲ್ಲ. ಅವ್ರಿಗೆ ರೂಲ್ಸ್ ಬೇಕಿಲ್ಲ. ಟ್ರಾಫಿಕ್ ಯಾರು ಬ್ರೇಕ್ ಮಾಡ್ತಾರೋ ಅವ್ರಿಗಾಗಿ ಪೊಲೀಸು, ಬಟ್ ಹಾಗಾಗಿ ಬೇರೆಯವರು ನಿಲ್ಲಬೇಕಾಗತ್ತೆ ಟ್ರಾಫಿಕಲ್ಲಿ. ಹೀಗೆ ಯಾರು ಅರ್ಥಕಾಮಗಳನ್ನು ಮಿಸ್ಹ್ಯಾಂಡಲ್ ಮಾಡ್ತಾರೆ ಅವರಿಗಾಗಿ ಒಂದು ರೆಗ್ಯುಲೇಟಿಂಗ್, ಒಂದು ಮಾನಿಟರ್, ಲೀಡರ್ ಬೇಕಾಗುತ್ತೆ. ಒಂದು CCTV ಕ್ಯಾಮ್ರಾ. ಅದನ್ನು ಧರ್ಮ ಅಂತ ಹೇಳಿದ್ರು. ಸ್ಮೃತಿಗಳ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಧರ್ಮ ಏನು ಮಾಡುತ್ತೆ, ಅರ್ಥವನ್ನು ಕಾಮವನ್ನು ರೆಗ್ಯುಲೇಟ್ ಮಾಡುತ್ತೆ. ಜೀವನದ ಚರಮ ಗುರಿ ಮೋಕ್ಷ. ಅದು ಆಮೇಲೆ ಅದು ಆ ಕಡೆ ನಮ್ಮ ಗಮನ ಇರಬೇಕು. ಆದರೆ ಇಲ್ಲಿ ಬದುಕುವಾಗ ಅರ್ಥಕಾಮಗಳನ್ನು ನಿಯಂತ್ರಿಸೋದಕ್ಕೆ ನಮಗೆ ಬೇಕಾದಂಥ ಒಂದು ಧರ್ಮ ಪ್ರಜ್ಞೆ. ಇವತ್ತು ಆ ಧರ್ಮವನ್ನು ನಾವು ಮೌಲ್ಯ ಅಂತ ಹೆಸರು ಬದಲಾಯಿಸಿದ್ದೀವಿ ಅಷ್ಟೆ. ಧರ್ಮ ಅಂದ ತಕ್ಷಣ ಅಧ್ಯಾತ್ಮ, ಇವರೇನೋ ದೇವ್ರ ಬಗ್ಗೆ ಮಾತಾಡೋದು ಬಂದರು. ಧರ್ಮ ಅಂತನ್ನೋದು ಮೋಕ್ಷ ಬೇರೆ, ಬಟ್ ಧರ್ಮ ಮೊದಲು. ಧರ್ಮ ಇಲ್ಲಿ ಬದುಕೋದಕ್ಕೆ ಬೇಕಾಗಿರೋದು. ನಾವು ಮೋಕ್ಷ ಪಡೆದಾಗ ಅಧಿಧರ್ಮಿಗಳಾಗ್ತೀವಿ ಅಂತ ಹೇಳ್ತಾರೆ. ಅಧಿಧರ್ಮಿಯಿಂದ ಧರ್ಮವನ್ನು ಮೀರಿ ನಿಲ್ತೀವಿ ಅಂತ. ಈಗ ನಮಗೆಲ್ಲ ರೂಲ್ಸು, ಪುರುಷರಿಲ್ಲೇ ಕೂತ್ಕೋಬೇಕು, ಸ್ತ್ರೀಯರಿಲ್ಲೇ ಕೂತ್ಕೋಬೇಕು ಅಂತಲೂ ಏನೋ ಒಂದು ರೂಲ್ಸ್ ಇರುತ್ತೆ ಸಮಾಜದಲ್ಲಿ. ಹೀಗೆ ಇರಬೇಕು, ಹಾಗೆ ಇರಬೇಕು. ಆದರೆ ಮುಕ್ತ ಪುರುಷನಿಗೆ ಅದು ಯಾವುದೂ ಇಲ್ಲ. ರಮಣ ಮಹರ್ಷಿಗಳಿಗೆ, ಅಲ್ಲಮ್ಮ ಪ್ರಭುಗಳಿಗೆ, ರಾಮಕೃಷ್ಣ ಪರಮಹಂಸರಿಗೆ, ಅಭಿನವ ಗುಪ್ತಾಚಾರ್ಯರಿಗೆ ನಾವೇನು ರೂಲ್ಸೇ ಹಾಕೋಕ್ಕಾಗಲ್ಲ. ಅವರೆಲ್ಲವನ್ನ ಮೀರಿ ನಿಂತಿರ್ತಾರೆ. ಹೀಗೆ ಡ್ರೆಸ್ ಮಾಡ್ಕೊಳ್ಳಿ, ಹೀಗೆ ಕೂತ್ಕೊಳ್ಳಿ, ಅವರೆಲ್ಲವನ್ನ ಮೀರಿರ್ತಾರೆ. ಅವರು ಅಧಿಧರ್ಮಿಗಳು. ಧರ್ಮ ಇರೋದೇ ನಮ್ಮನ್ನೆಲ್ಲ ಒಟ್ಟಿಗೆ ಚೆನ್ನಾಗಿ ಸಸ್ಟೈನ್ ಮಾಡೋದಕ್ಕೆ. ಇವತ್ತು ನಾವು ಅದಕ್ಕೆ ಹೆಸರು ಬೇರೆ ಬದಲಾಯಿಸ್ಬಿಟ್ಟಿದ್ದೀವಿ. ಏಕೆಂದರೆ ಧರ್ಮ ಶಬ್ದವನ್ನು ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ. ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ, ಬಾಯಿಗೆ ಬಂದಂಗೆ ಟ್ರಾನ್ಸ್ಲೇಟ್ ಮಾಡಿ, ಏನೇನೋ ಅರ್ಥ ಕೊಟ್ಟು ರಿಲಿಜನ್ ಅಂತ ಮಾಡಿ, ಫೇತ್, ಮತ ಅಂತನ್ನುವ ಅಭಿಪ್ರಾಯವನ್ನು, ಮತಪಂಥಗಳನ್ನು ಧರ್ಮ, ಆ ಧರ್ಮ ಈ ಧರ್ಮ ಅಂತಲ್ಲ, ಆ ಮತ ಈ ಮತ, ಧರ್ಮ ಒಂದೇ. ಧರ್ಮದ ಒಳಗೆ ಧರ್ಮವನ್ನು ಒಪ್ಪಿಕೊಂಡು ನಡೆಯುವಂಥ ಮತಗಳನ್ನು ಧರ್ಮ ಅಂತ ಬೇಕಾದ್ರೆ ಕರಿಬೋದು. ಭಾರತೀಯವಾದ ಮೂಲದ್ದು. ನಾವು ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಕೊಳ್ದೇ ಇರ್ಬೋದು ಸೈದ್ಧಾಂತಿಕವಾಗಿ, ನೋ ಪ್ರಾಬ್ಲಮ್. ಆದರೂ ನಾವೆಲ್ಲ ಧರ್ಮವನ್ನು, ಸತ್ಯ ಧರ್ಮಗಳನ್ನೆಲ್ಲರೂ ಒಪ್ಕೊಳ್ಳೋದ್ರಿಂದ ಬೌದ್ಧ ಧರ್ಮ, ಜೈನ ಧರ್ಮ, ವೈದಿಕ ಧರ್ಮ, ಆಗಮ ಧರ್ಮ, ಉಪಾಸನಾ ಪದ್ಧತಿಗಳು ಬೇಕಾದಷ್ಟಿವೆ. ಹಾಗೆ ವನ್ಯ ಪದ್ಧತಿಗಳಿವೆ, ಜಾನಪದ ಪದ್ಧತಿಗಳಿವೆ. ಎಲ್ಲವೂ ಧರ್ಮವನ್ನು ಒಪ್ಕೊಳ್ಳುತ್ತವೆ. ಸತ್ಯಂಬದ ಧರ್ಮಂಚರ ಇತ್ಯಾದಿಗಳನ್ನು ಒಪ್ಕೊಳ್ಳುತ್ತವೆ. ಆದರೆ ಯಾವುದು ನಾನೊಬ್ಬನೇ ಸರಿ, ನಿಂಗೆ ಒಪ್ಕೊಳ್ತೀವೋ ಬಿಡ್ತೀವೋ, ಮಾಡ್ತೀನಿ ಇಲ್ಲ ಸಾಯಿಸ್ಬಿಡ್ತೀನಿ ಅಂತ ಆಚೆಯಿಂದ ಬಂದಂಥ ಆಕ್ರಮಣಕಾರಿ ಮತಗಳನ್ನು ಸುಭಾಷಿತ ಹೇಳುತ್ತೆ. ಧರ್ಮ ಯೋ ಬಾಧದೇ ಧರ್ಮಂ ನಸಧರ್ಮ ಕುಧರ್ಮಕಃ ಅಂತ. ಇನ್ನೊಂದು ಧರ್ಮವನ್ನು ಹಾನಿಪಡಿಸುವಂಥ ಒಂದು ವ್ಯವಸ್ಥೆ ಇದ್ದರೆ ಅದನ್ನು ಧರ್ಮ ಅಂತ ಕರಿಬಾರ್ದು, ಅದು ಕುಧರ್ಮ ಅಥವಾ ಅದೊಂದು ಕುಮತ. ಈ ಧರ್ಮ ಏನು ಮಾಡುತ್ತೆ ಅಂದರೆ ಮೌಲ್ಯಗಳನ್ನು ನಮ್ಗೆ ಕೊಡುತ್ತೆ. ಅದನ್ನು ನಮ್ಮ ಸ್ಮೃತಿಗಳ ಭಾಷೆಯಲ್ಲಿ ನೋಡಿದಾಗ ಅದಕ್ಕೆ ನೀತಿ ಅಂತ ಹೇಳ್ತಾರೆ. ಧರ್ಮ ಅಂತಲೇ ಕರೀತಾರೆ. ಅದರೊಳಗೆ ಮತ್ತೆ ನಮ್ಗೆ ಇವಾಗ ಏನಾಗಿದೆ ಅಂದರೆ, ಧರ್ಮ ಅಂತ ಪದ ಬಳಸಿದ್ರೆ ನಮ್ಗೆ ಅರ್ಥ ಆಗಲ್ಲ, ಕಂಡೀಷನಿಂಗ್ ಆಗಿಬಿಟ್ಟಿದೆ. ಹಾಗಾಗಿ ಮೌಲ್ಯ ಅಂತಲೂ ಹೇಳ್ಕೊಂಡು ಧರ್ಮ ಅಂತ ಮತ್ತೆ ಹೇಳೋ ಸ್ಥಿತಿ ಬಂದಿದೆ. ಅಂದರೆ ಹೆಂಗೆ ಒಂದು ಭಾಷೆನ ನಾವು ಕಳ್ಕೊಂಡ್ರೆ ಎಷ್ಟು ಭಾವನೆ ಕಳ್ಕೊಳ್ತೀವಿ ಅನ್ನೋದಕ್ಕೆ ನಂಗೆ ಅನಿಸುತ್ತೆ ಆ ಬ್ರಿಟಿಷರ್ಸ್ ಒಳ್ಳೆ ಸೈಕಾಲಜಿಸ್ಟ್ ಆಗಿದ್ದರು ಅಂತ. ಅವ್ರು ಎಲ್ಲಿ ಏಟು ಕೊಟ್ಟರೆ ಇವರೆಲ್ಲ ಫುಲ್ಲು ಗೊಂದಲಕ್ಕೆ ಒಳಪಡ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು. ಭಾಷೆಗೆ ಕೊಟ್ಟರು. ಸಂಸ್ಕೃತವನ್ನು ಮೊದಲು ಕಿತ್ತಾಕಿ ಇಂಗ್ಲೀಷ್ ಸೇರಿಸಿದ್ರು. 2 ಶತಮಾನಗಳ ಹತ್ತತ್ರ ಆಯಿತು ಬಂದು, ಮೆಕಾಲೆ ಪದ್ಧತಿ ಬಂದು. ಇವತ್ತು ಸಂಸ್ಕೃತವನ್ನು ನಾವು ಸ್ವಲ್ಪ ನಮ್ಮ ಕನೆಕ್ಷನ್ಸ್ ಕಡಿಮೆ ಆದ ತಕ್ಷಣ ಕನ್ನಡ ಕೂಡ ಸಡಿಲ ಆಗ್ತಾ ಇದೆ. ಷಕಾರ, ಶಕಾರ, ಸಕಾರ ಅನ್ನೋದಕ್ಕೆ ವ್ಯತ್ಯಾಸನೇ ಇಲ್ಲ. ಟಿ ವಿನಲ್ಲಿ ಆ್ಯಂಕರ್ಸ್ ಎಲ್ಲ ಮಾತಾಡೋದು ನೋಡಿ, ಎಷ್ಟು ಕಷ್ಟ ಆಯಿತು ಗೊತ್ತಾ, ಅಷ್ಟು ಇಷ್ಟ ಆಯಿತು ಅಂತ ಹೇಳ್ತಾರೆ. ಶ ಹೋಗಿ ಶ ಆಗಿ ಸ ಆಗೋಗ್ಬಿಟ್ಟಿದೆ ಈಗ. ಹಾಗೆ ಧರ್ಮ ಪದದ ಒಂದು ಕಲ್ಪನೆನೇ ಹೋಗ್ಬಿಟ್ಟು, ಧರ್ಮ ಅನ್ನೋದು ಇವು ಧರ್ಮ ಅಂತ ಹೇಳಿದ್ರೆ ಒಂಥರ ಬೇರೆಯವ್ರಿಗೇನು ಅನಿಸಲ್ಲ, ಹಿಂದೂಗಳಿಗೆ ಒಂಥರ ಕಷ್ಟ, ನಮ್ಮನೇನೋ ಅನ್ಕೊಂಬಿಟ್ರೆ ಅಂತ. ಮೌಲ್ಯ
ಅದನ್ನೇ ಧರ್ಮ ಅಂತ ಹಿಂದೆ ಕರೆದಿತ್ತು. ಇಲ್ಲಿ ಆ ಧರ್ಮಕ್ಕೆ 2 ಆಯಾಮಗಳನ್ನು ಹೇಳ್ತಾರೆ. ಧರ್ಮ ಯಾವಾಗಲೂ 2 ಜೊತೆಲೇ ಪ್ಯಾರಲಲ್ ಆಗಿ 2 ಕೆನಾಲ್ ಹೋದಂಗೆ, 2 ಕ್ಯೂ ಒಟ್ಟಿಗೆ ತಿರುಪತಿಯಲ್ಲಿ ಹೋದಂಗೆ ಹೋಗುತ್ತೆ ಅಂತ. ಒಂದೇನು ಅಂದರೆ ಸಾಮಾನ್ಯ ಧರ್ಮ, ಇನ್ನೊಂದು ವಿಶೇಷ ಧರ್ಮ ಅಂತ. ಸಾಮಾನ್ಯ ಧರ್ಮ ಅಂತಂದರೆ, ಸಾಮಾನ್ಯ ಅಂದರೆ ಯೂನಿವರ್ಸಲ್ ಅಂತ, ಸರ್ವರಿಗೂ ಬೇಕಾದದ್ದು. ಅದಕ್ಕೆ ದೇಶ, ಕಾಲ, ಜನಾಂಗ, ಲಿಂಗ, ವರ್ಣ ಭೇದ ಇರೋದಿಲ್ಲ. ಅದನ್ನು ತುಂಬ ಶ್ಲೋಕಗಳಿವೆ ಅದನ್ನು ನಿರ್ವಚಿಸೋದಕ್ಕೆ. ಸತ್ಯ, ಅಪರಿಗ್ರಹ, ಶೌಚ, ಇಂದ್ರಿಯ ನಿಗ್ರಹ, ದಯ, ಅಸ್ಥೇಯ, ಹೀಗೆ ಇಷ್ಟುದ್ದ ಬರುತ್ತೆ. ಸಾಮಾನ್ಯ ಅಂದರೆ ಯೂನಿವರ್ಸಲ್ ಅಂತ. ಸತ್ಯ ಯಾರು ಹೇಳಬೇಕು? ಎಲ್ಲರೂ ಹೇಳಬೇಕು. ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ, ಸ್ತ್ರೀಯರು, ಪುರುಷರು, ದೊಡ್ಡವರು, ಚಿಕ್ಕವರು, ಶ್ರೀಮಂತರು, ಬಡವರು, ರಾಜ, ಪ್ರಜೆ, ಯಾವ ಭೇದವಿಲ್ಲದೆ ಸರ್ವರಿಗೂ ಅನ್ವಯ. ದಯೆ. ಅಸ್ಥೇಯ. ಸ್ಥೇಯ ಅಂದರೆ ಕಳ್ಳತನ ಅಂತ. ಅಸ್ಥೇಯ ಕದಿಯದಿರುವುದು. ವಸ್ತುಗಳನ್ನು ಅಷ್ಟೇ ಅಲ್ಲ, ನಮ್ಮ ಇವಾಗ ಕೃತಿ ಚೌರ್ಯ ಮಾಡ್ತಾರೆ. ಯಾವುದೇ ಚೌರ್ಯ, ಇನ್ನೊಬ್ಬರು ಕ್ರೆಡಿಟನ್ನು ನಾವು ತೆಗೆದುಕೋಬಾರ್ದು, ನಮ್ಮದು ಮಾತ್ರ ನಾವು. ಹಾಗೆ ಇದು ಅಸ್ಥೇಯ. ಹಾಗೆ ಶುಚಿತ್ವ, ಶುಚಿಯಾಗಿ, ಶೌಚ ಅಂದರೆ ಶುಚಿಯಾಗಿರುವಂಥದ್ದು. ಕಾಯೇನ ವಾಚ ಮನಸ್ಸ ಶುದ್ಧವಾಗಿರಬೇಕು. ಈಗ ನಾವೊಬ್ಬರು ಸ್ನಾನ ಮಾಡದೆ ಹೋದರೂ 10 ದಿನ ಸ್ನಾನ ಮಾಡಿದ್ರೆ ನಮ್ಮ ಪಕ್ಕ ಯಾರೂ ಬದುಕೋಕ್ಕೆ ಆಗಲ್ಲ. ಹಾಗಾಗಿ ಸಮಾಜದಲ್ಲಿ ಬದುಕುವಾಗ ನಾವು ಶುದ್ಧವಾಗಿರಲೇಬೇಕಾಗತ್ತೆ. ಹಾಗೆ ವಾಚಿಕ, ಮಾತಿನಲ್ಲೂ ಅಷ್ಟೇ, ಕೊಳಕಾದ ಮಾತು, ಪರುಷವಾದ ಹಾರ್ಷ್ ಮಾತುಗಳು, ಸುಳ್ಳು ಮಾತುಗಳು, ಚಾಡಿ ಮಾತುಗಳು, ಇದು ಮಾತಿನ ಮೈಲಿಗೆ. ಮೈ ಮೇಲೆ ಹೆಂಗೆ ಮೈಲಿಗೆ ಇರುತ್ತೋ ಹಾಗೆ ಮಾತಿನ ಮೈಲಿಗೆ. ಅಂಥವ್ರು ಬಂದ್ರೇ ಸಾಕಪ್ಪ, ಇವ್ರ ಜೊತೆ ಮಾತಾಡೋದು ಬೇಡ ಅನಿಸುತ್ತೆ. ಏಕೆಂದರೆ ಅದು ಆ ಕೊಳೆ ಸಂಕ್ರಮಿಸುತ್ತೆ ಅಲ್ಲಿಂದ. ಹಾಗೆ ಮಾನಸಿಕವಾಗಿ ಕಾಯಿನ ವಾಚ ಮನಸ್ಸ, ಯಾವಾಗಲೂ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ. ಇದು ಎಲ್ಲರಿಗೂ ಬೇಕು. ಯಾವ ಮತ, ಕುಲ, ಭೇದ, ವರ್ಣ, ಲಿಂಗ ಏನೂ ಇಲ್ಲ. ಭಾರತೀಯರಿಗಷ್ಟೇ ಅಲ್ಲ, ಜಗತ್ತಿನ ಎಲ್ರಿಗೂ ಬೇಕು. ಹಾಗಾಗಿ ತುಂಬ ಸ್ಪಷ್ಟತೆ. ನಿಜವಾಗ್ಲೂ ಇವತ್ತು ನಾವು ಮೌಲ್ಯ ಅಂದರೆ ಏನು, ಧರ್ಮ ಅಂದರೆ ಏನು ಅಂತ ಏನೇನೇನೇನೋ ಇಂಗ್ಲೀಷಲ್ಲಿ ಟಸ್ಪೂಸ್ ಅಂತ ಹೇಳಿ ಇಷ್ಟಿಷ್ಟಪ್ಪ ಪುಸ್ತಕ ಬರೆದು ಕೊನೆಗೆ ಏನೂ ಅರ್ಥ ಆಗಲ್ಲ. ನೀವು ಸುಮ್ಮನೆ ನಮ್ಮ ಸ್ಮೃತಿಗಳಿಗೆ ಹೋದರೆ ಎಷ್ಟು ಸರಳವಾಗಿ ಬರೆದಿಟ್ಟಿದ್ದಾರೆ. ಧರ್ಮ ಅಂತನ್ನೋದು ಅರ್ಥಕಾಮಗಳ ಪ್ರಸಕ್ತಿಯನ್ನು ನಿಯಂತ್ರಿಸುತ್ತೆ. ಧರ್ಮದಿಂದ ಅರ್ಥಕಾಮಗಳು ಅನುಭವಿಸ್ಕೊಂಡು ಸುಖವಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ಬೋದು. ಮೋಕ್ಷ ಕೊನೆಗೆ ಅದು ಪಕ್ವತೆಯಿಂದ ಬರುವಂಥದ್ದು. ಇನ್ನು ಧರ್ಮ ಅಂದರೆ ಏನು, 2 ದೃಷ್ಟಿಯಿಂದ ಹೋಗಬೇಕು. ಒಂದು ಸಾಮಾನ್ಯ ಧರ್ಮ, ಇದನ್ನು ಎಲ್ಲರೂ ಮ್ಯಾಂಡೇಟ್ರಿಯಾಗಿ ಮಾಡಬೇಕು. ಸತ್ಯಂಬದ ಧರ್ಮಂಚರ, ಸ್ವಾಧ್ಯಾಯ, ಆನ್ಮ ಪ್ರಮದ ಅಂತೆಲ್ಲ ತೈತ್ರಿಯೋಪನಿಷತ್ತು ಹೇಳುತ್ತಲ್ಲ, ಆಚಾರ್ಯನ ಶಾಸನ ಅದೇ ಬರುತ್ತೆ. ಎಲ್ಲ ಸ್ಮೃತಿಗಳಲ್ಲದೆ, ಮಹಾಭಾರತದಲ್ಲದೆ, ರಾಮಾಯಣದಲ್ಲದೆ. ರಾಮ ಬದುಕಿದ್ದು ಅದನ್ನೇ. ಸಾಮಾನ್ಯ ಧರ್ಮಗಳನ್ನು ಪರ್ಫೆಕ್ಟಾಗಿ ಮಾಡಿದ್ರು. ನಮಗೆಲ್ಲ ಮೋಕ್ಷದ ಆಸೆ. ಇವತ್ತೆಲ್ಲಿ ನೋಡಿದ್ರು ಮೆಡಿಟೇಷನ್ ಕ್ಲಾಸ್ಗೆ ಹೋಗ್ತಾರೆ, ಇನ್ನೇನು ವೇದಾಂತ ಕ್ಲಾಸ್ಗೆ ಹೋಗ್ತಾರೆ, ಎಲ್ಲದಕ್ಕೂ ಹೋಗ್ತಾರೆ. ಅಲ್ಲಿ ಸೀಟ್ಗೋಸ್ಕರ ಜಗಳ ಮಾಡ್ತಾ ಇರ್ತಾರೆ. ವೇದಾಂತ ಬೇಕು, ಮೋಕ್ಷ ಬೇಕು, ಅದೇ ಸೀಟ್ಗೋಸ್ಕರ ಜಗಳ ಆಗ್ತಿರತ್ತೆ. ಡಿ.ವಿ.ಜಿ ಹೇಳ್ತಾರೆ, ಮೋಕ್ಷದ ಆಸೆಯೋಡು ಅತ್ಯಾತುರತೆಯೊಳಿತಲ್ಲ, ಶಿಕ್ಷೆ ಬಹುಕಾಲವಿಲ್ಲದೆ ಮೋಕ್ಷವಿಲ್ಲ. ಲಕ್ಷ್ಯ ಬಿಡದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವು ಸಾಮಾನ್ಯ ಧರ್ಮಗಳನ್ನು ಸರಿಯಾಗಿ ಪಾಲಿಸ್ಬಿಟ್ರೆ ಆ ಪಕ್ವತೆಯ ಮೋಕ್ಷ ಏನು ದಡುಮ್ ಅಂತ ಸಿನಿಮಾ ನೋಡ್ದಂಗೆ ಯಾರೋ ಬಂದ್ಬಿಟ್ಟು ಹಿಂಗೆ ತಗೋ ನಿಂಗೆ ಮೋಕ್ಷ ಹಾಕುತ್ತೆ, ಹಾಗೆಲ್ಲ ಆಗೋದಿಲ್ಲ. ಅದು ನಾವು ಶುದ್ಧವಾಗಿ ಭಗವಂತನಿಗೆ ಶರಣಾಗಿ, ಆ ಶರಣಾಗತಿಯಲ್ಲಿ ನಾನು ಅನ್ನೋದು ಕರಗಿ ಶುದ್ಧವಾಗಿ ಅವನಲ್ಲಿ ಕರಗಿ ಹೋಗೋದು ಅಷ್ಟೇ ಮೋಕ್ಷ ಅಂತಂದರೆ. ಅಂಥ ವ್ಯಕ್ತಿ ಯಾರು ನಾನು ಅನ್ನುವ ಈ ಚಿಕ್ಕ ಗೂಡನ್ನು ಬಿಡಿಸಿ ಪರಮಾತ್ಮನಲ್ಲಿ ಲೀನವಾಗಿಬಿಟ್ಟಿರ್ತಾನೋ ಅವನು ಹಿ ಬಿಕಮ್ಸ್ ಎ ಜಯಂಟ್. ಅವನಿಗಿಂತ ಪವರ್ಫುಲ್ ವ್ಯಕ್ತಿ ಜಗತ್ತಲ್ಲೇ ಇಲ್ಲ. ಯಾಕೆಂದರೆ ಅವನಿಗೆ ಅಹಂಕಾರ ಇಲ್ವಲ್ಲ, ಮೃತ್ಯುವಿಗೂ ಹೆದರೋದಿಲ್ಲ. ಕೃಷ್ಣ ತಗೊಳ್ಳಿ, ಏನು ನಗ್ನಗುತ್ತಾ ಇರ್ತಿದ್ದ ಶ್ರೀಕೃಷ್ಣ. ಕೃಷ್ಣ ದೇವರು ಅನ್ನೋದು ಪಕ್ಕಕ್ಕಿಟ್ಟು ನೋಡಿದ್ರೆ ನಾವು ಹುಟ್ಟೋ ಮುಂಚೆಯಿಂದ ಮೃತ್ಯು ಅವನನ್ನು ಅನುಸರಿಸಿತ್ತು, ಹೌದು ಅಲ್ವಾ? ಹುಟ್ಟೋ ಮುಂಚೆಯಿಂದ ಅವನಿಗೆ ಮೃತ್ಯುಗಂಡ ಇತ್ತು. ಹುಟ್ಟಿದ ತಕ್ಷಣ ಪಾಪ ಮನೆ ಬಿಟ್ಟು ಹೋಗಿ ಎಲ್ಲೋ ಗೊಲ್ಲರ್ಕೇರಿನ ದನ ಕಾಯೋರು ಅಂತೀವಲ್ಲ ಅಲ್ಲಿ ಬೆಳೆದ. ಹುಟ್ಟಿದ ಮಗು ನವಜಾತ ಶಿಶುನ ಸಾಯಿಸೋದಕ್ಕೆ ಪೂತನ ಬದಲು ಶಕಟಾಸುರ ಬಂದ, ತೃಣಾವರ್ತ ಬಂದ, ಬಕಾಸುರ ಬಂದ, ವ್ಯೋಮಾಸುರ ಬಂದ, ಅರಿಷ್ಟಾಸುರ ಬಂದ, ವತ್ಸಾಸುರ ಬಂದ, ಪ್ರಲಂಬಾಸುರ ಬಂದ. ಎಷ್ಟು ಜನ ಬಂದರು. ಕೃಷ್ಣ ಡಿಶುಮ್ ಅಂದ, ಕೊಳ್ಳಲ್ಲಿ ನುಡಿಸ್ತಾ ಖುಷಿಯಾಗಿದ್ದ. ತನ್ನನ್ನು ರಕ್ಷಣೆ ಮಾಡ್ಕೊಂಡ, ಗೊಲ್ಲರ್ಕೆರೆಯನ್ನು ರಕ್ಷಣೆ ಮಾಡ್ದ,
ಮುಂದೆ ಅಲ್ಲಿ ಹೋದರೆ ಅಲ್ಲಿ ಕೂಲೆ ಆ ಪಿಡ ಆನೆಯನ್ನು ಬಿಡಿಸ್ತಾನೆ, ಕಂಸ ಸಾಯಿಸೋಕ್ಕೆ ಕಂಸ, ಚಾಣೂರ, ಮುಷ್ಟಿಕ ಎಲ್ಲರೂ ಡಿಶಮ್ ಮಾಡ್ದೆ, ತನ್ನನ್ನು ರಕ್ಷಿಸ್ಕೊಂಡ, ಊರ ಜನರನ್ನು ರಕ್ಷಿಸ್ತಾನೆ. ತನ್ನ ಜೀವನದುದ್ದಕ್ಕೂ ಅವನಿಗೆ ಅವಮಾನ ಮಾಡೋರು, ಸಾಯಿಸೋಕ್ಕೆ ಪ್ರಯತ್ನ ಪಡೋರು ಇದ್ದರು. ಆದರೂ ಅವನು ಖುಷಿಯಾಗಿದೆ. ಯಾಕೆ ಗೊತ್ತಾ? ಅಹಂಕಾರ ಆಗಲಿಲ್ಲ. ಅವನೇ ಹೇಳ್ತಾರಲ್ಲ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ. ಹೇ ಪಾರ್ಥ, ನನಗೆ ಏನೂ ಇಲ್ಲ ಜವಾಬ್ದಾರಿಗಳು ಜಗತ್ತಲ್ಲಿ, ಪಡ್ಕೊಳ್ಳೋದು ಬಿಡೋದು ಏನೂ ಇಲ್ಲ. ಅದು ಧರ್ಮ ರಕ್ಷಣೆಗಾಗಿ ಲೋಕ ಸಂಗ್ರಹಮೇವಾರ್ಥಂ ಕರ್ತುಮರ್ಹತಿ ಅಂತ ಹೇಳ್ತಾನಲ್ಲ, ಲೋಕ ಸಂಗ್ರಹಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಅಂಥ ವ್ಯಕ್ತಿತ್ವ ನಮ್ದಾಗುತ್ತೆ. ಅದು ಮೋಕ್ಷದ ಮಾತು. ಮೋಕ್ಷ ಅಂದರೆ ಏನು ಸಿಕ್ಬಿಡುತ್ತೆ? ಎಲ್ಲ ಬಿಟ್ಬಿಟ್ಟು ಹೋದರೆ ಏನು ಬಂದ್ಬಿಡುತ್ತೆ? ಇನ್ಕಾಂಪಿಟೆಂಟ್ ಆಗಿಬಿಡ್ತಾರೆ, ಇನ್ಕಂಪ್ಯಾಟಿಬಲ್ ಆಗಿಬಿಡ್ತಾರೆ, ನಾನ್ಸೆನ್ಸ್ ಮಾತಾಡ್ತಾರೆ. ನೋ, ದ ಮೋಸ್ಟ್ ಕಾಂಪಿಟೆಂಟ್ ಪರ್ಸನ್ ಇನ್ ದ ವರ್ಲ್ಡ್ ಈಸ್ ಒನ್ ಹೂ ಈಸ್ ಎ ಮುಕ್ತ ಪುರುಷ. ಧರ್ಮಾರ್ಥ ಕಾಮಗಳನ್ನು ಮೀರಿ ನಿಂತವನು ಧರ್ಮಾರ್ಥ ಕಾಮಗಳ ಮೇಲೆ ಸಂಪೂರ್ಣ ಮಾಸ್ಟ್ರಿ ಪಡೆದು ಬಿಡ್ತಾನೆ. ಹಾಗಾಗಿ ನಮ್ಮ ಸ್ಮೃತಿಗಳಲ್ಲಿ ಮೊದಲು ಧರ್ಮ ಸಾಧನೆಯನ್ನು ಹೇಳ್ಕೊಡೋರು. ಇವತ್ತು ಅದರ ಮೌಲ್ಯ ಅಂತ ಕರಿತೀವಿ, ಬಟ್ ಇಲ್ಲಿ ಧರ್ಮ ಅಂತ ಕರೆದು. ಸಾಮಾನ್ಯ ಧರ್ಮ ಅಂದರೆ ಸದಾ ಒಂದು ಇಂಥ ಒಂದು ಸತ್ಯ, ದಯ ಇತ್ಯಾದಿಗಳನ್ನು ಬೆಳೆಸ್ಕೊಳ್ಳುವಂಥದ್ದು. ವಿಶೇಷ ಧರ್ಮ ಅಂತ ಇನ್ನೊಂದು ಹೇಳಿದ್ರು, ಅದು ಪ್ಯಾರಲಲ್ ಆಗಿ ಹೋಗುತ್ತೆ. ಅದೇನು ಅಂದರೆ ಸ್ಪೆಸಿಫಿಕ್ ಆಗಿ. ಈಗ ಅಮ್ಮ ಅಡುಗೆ ಮಾಡ್ತಾಳೆ, ಮನೆಯಲ್ಲಿ ಒಂದು ಹಾಲು ಕುಡಿಯೋ ಮಗು ಇರುತ್ತೆ, 6 ತಿಂಗಳೊಳಗಿನ ಮಗು, ಅದಕ್ಕೆ ಬಾ ಒಬ್ಬಟ್ಟು ತಿನ್ನು ಅಂತ ತಿನ್ಸೋಕ್ಕಾಗತ್ತಾ? ಎಷ್ಟೇ ಪ್ರೀತಿ ಇದ್ರೂ ಆ ಮಗುಗೆ ಡೈಜೆಸ್ಟ್ ಆಗಲ್ಲ ಅಲ್ವಾ? ಆ ಮಗು ಬೆಳೆದು ಒಂದು 2-3 ವರ್ಷ ಆದಮೇಲೆ ಆ 2-3 ವರ್ಷಕ್ಕೆ ಮಗುಗೆ ಎಷ್ಟು ಬಡಿಸ್ತೀವಿ, ಯಜಮಾನ್ರಿಗೆ ಎಷ್ಟು ಬಡಿಸ್ತೀವಿ, ವಯಸ್ಸಾದವ್ರಿಗೆ ಏನು ಬಡಿಸ್ತೀವಿ, ಅದೊಂದು ಬೇಕಾಗತ್ತೆ. ಅದನ್ನು ವಿಶೇಷ ಧರ್ಮ ಅಂತ ಹೇಳ್ತಾರೆ. ನಾವೆಲ್ಲರೂ ಮನುಷ್ಯರೇ, ಆದರೂ ಪುರುಷರಿಗೊಂದು ಕೆಲವು ಅಗತ್ಯಗಳಿರುತ್ತೆ, ಸ್ತ್ರೀಯರ ದೇಹ ಮನಸ್ಸುಗಳಿಗೆ ಕೆಲವು ಅಗತ್ಯಗಳಿರುತ್ತೆ. ತಾಯಿಯಾಗಿ ನಾನು ತಾಯಿಯಾಗಿ ಒಂದು ಪಾತ್ರ, ನನಗೆ ಹೆಂಡತಿಯಾಗಿ ಒಂದು ಪಾತ್ರ, ಇಲ್ಲಿ ಬಂದಾಗ ವಕ್ತರಿಯಾಗಿ ಒಂದು ಪಾತ್ರ ಅಷ್ಟೇ. ಇದೇ ನಾನು ಹೋಗ್ಬಿಟ್ಟು ನಮ್ಮ ಯಜಮಾನ್ರ ಹತ್ರ ಲೆಕ್ಚರ್ ಕೊಡ್ತೀನಿ, ಫಸ್ಟ್ ಅಡುಗೆ ಮಾಡು ಹಸುವೆ ಅಂತ ಹೇಳ್ತಾರೆ ಅಲ್ವಾ? ಎಲ್ಲೆಲ್ಲಿ ಯಾವ ಪಾತ್ರ ಮಾಡಬೇಕು ಅನ್ನೋದು ವಿಶೇಷ ಧರ್ಮ. ನಾನು ಬ್ಯಾಂಕ್ ಹೋದರೆ ನಾನು ಕಸ್ಟಮರು, ಬಸ್ ಸ್ಟಾಪಲ್ಲಿ ನಿಂತ್ಕೊಂಡ್ರೆ ನಾನು ಒಂದು ಪ್ಯಾಸೆಂಜರು, ನಾನು ಬೇರೆ ದೇಶಕ್ಕೆ ಹೋದರೆ ನಾನು ಭಾರತದ ಸಾಂಸ್ಕೃತಿಕ ರಾಯಭಾರಿ. ನಾವೆಲ್ಲರೂ ಅಷ್ಟೇ ಹುಷಾರಾಗಿರಬೇಕು. ನಾನು ಏನು ಮಾಡಿದ್ರು ನನ್ನ ದೇಶದ ಒನ್ ಇಂಡಿಯನ್ ಕೇಮ್ ಆ್ಯಂಡ್ ಡಿಡ್ ದಿಸ್ ಅಂದ್ಬಿಡ್ತಾರೆ ಅವ್ರ ಆಮೇಲೆ. ಹೀಗೆ ನಾವು ನಮ್ಮ ದೇಶ ಕಾಲ ಸಂದರ್ಭ ಅಂತ ಹೇಳ್ತಾರೆ ಸ್ಮೃತಿಗಳು. ದೇಶ ಕಾಲ ಸಂದರ್ಭ, ಪ್ಲೇಸ್, ಟೈಮ್ ಆ್ಯಂಡ್ ಸಿಚುಯೇಷನ್. ಈ ದೇಶ ಕಾಲ ಸಂದರ್ಭಾನುಸಾರವಾಗಿ ವಿಶೇಷ ಧರ್ಮ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಗೌರವಿಸಬೇಕು. ನಾನು ಯಾವ ಕುಲದಲ್ಲಿ ಹುಡ್ತೀನೋ, ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಕನ್ನಡ ಮಾತಾಡಬೇಕು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ 30 ವರ್ಷ ಐ ಡೋಂಟ್ ನೋ ಕನ್ನಡ, ನಾವೆಲ್ಲ ಯೂನಿವರ್ಸಲ್ ಗ್ಲೋಬಲ್, ಯಾವುದೋ ನೇಚರ್ ಇಂಗ್ಲೀಷ್ ಕಲಿಬೋದಂತೆ, ಇಲ್ಲಿ ಕನ್ನಡ ಕಲಿಯೋಕ್ಕಾಗಲ್ಲ. ಇದು ತಪ್ಪಾಗತ್ತೆ. ಅಂದರೆ ಜನರೊಂದಿಗೆ ಬೆರಿಬೇಕು. ನಾವು ಎಲ್ಲಿ ಹುಟ್ಟುತ್ತೀವೋ ಅಲ್ಲಿ ಅದನ್ನು ನಾವು ಗೌರವಿಸಬೇಕು. ಅದು ವಿಶೇಷ ಧರ್ಮ. ಸ್ತ್ರೀಯಾಗಿ ಗಂಡಸರ ಥರ ಆಡೋಕ್ಕೆ ಹೋಗೋ ಅಗತ್ಯನೇ ಇಲ್ಲ. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅದು ಯಾವ ಸ್ತ್ರೀ ಗಂಡಸರ ಥರ ಡ್ರೆಸ್ ಮಾಡ್ಕೊಂಡು ಗಂಡಸರ ಥರ ಆಡ್ಕೊಂಡು ಏನೇನೋ ಅವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅಂತ ಅರ್ಥ. ಪ್ರಕೃತಿ ನಮಗೆ ಸುಂದರವಾದ ಒಂದು ವ್ಯಕ್ತಿತ್ವ ಕೊಟ್ಟಿದೆ, ಇದನ್ನು ಅರಳಿಸ್ಕೊಳ್ತಾ ಹೋಗಬೇಕು. ಹೀಗೆ ಇದನ್ನು ವಿಶೇಷ ಧರ್ಮ ಅಂತ ಕರೆದ್ರು. ನೀನು ಇನ್ನೊಬ್ಬರು ಆಗೋಕ್ಕೆ ಹೋಗ್ಬೇಡ, ನೀನು ಏನಾಗಿದೆ ಅದೇ ಆಗು, ಅದನ್ನು ಉಳಿಸ್ಕೊ ಅಂತ. ಈ ವಿಶೇಷ ಧರ್ಮದ ಜೊತೆಗೆ ಸಾಮಾನ್ಯ ಧರ್ಮನೂ ಹೋಗ್ತಾ ಇರಬೇಕು. ಕೆಲವು ಸಲ ಏನಾಗುತ್ತೆ ಅಂದರೆ ಕಾನ್ಫ್ಲಿಕ್ಟ್ ಬಂದ್ಬಿಡುತ್ತೆ ಸಾಮಾನ್ಯ ಧರ್ಮಕ್ಕೂ ವಿಶೇಷ ಧರ್ಮಕ್ಕೂ. ಆವಾಗ ಏನು ಮಾಡಬೇಕು? ಅವಾಗ ಸ್ಮೃತಿಗಳು ಹೇಳತ್ವೆ, ವಿಶೇಷ ಧರ್ಮಕ್ಕೂ ಸಾಮಾನ್ಯ ಧರ್ಮಕ್ಕೂ ಏನಾದ್ರು ಮಧ್ಯ ವೈರುಧ್ಯ ಬಂದರೆ ಸಾಮಾನ್ಯ ಧರ್ಮವನ್ನು ಪಾಲಿಸು. ಉದಾಹರಣೆಗೆ ನಾನೀಗ ಮನೇಲಿ ಪೂಜೆ ಮಾಡ್ತಾ ಇರ್ತೀನಿ, ಧಡಮ್ ಅಂತ ಶಬ್ದ ಆಗುತ್ತೆ, ಮನೇಲಿ ಯಾರೋ ವೃದ್ಧರು ಇರ್ತಾರೆ ಅಥವಾ ಬಾಗಿಲಲ್ಲಿ ಏನೋ ಯಾರೋ ಬಿದ್ದೋಗಿರ್ತಾರೆ, ಏನೋ ಓ ಅನ್ನು ನರಳ್ತಿರ್ತಾರೆ. ನಾನಾಗ ಪೂಜೆ ಮುಂದುವರಿಸ್ಬೇಕಾ, ಎದ್ದು ಹೋಗ್ಬಿಟ್ಟು ಅವ್ರು ನೋಡ್ಕೋಬೇಕಾದ ತಕ್ಷಣ ನಾನು ಪೂಜೆ ಶುರು ಮಾಡಿದ್ದೀನಿ, ಪೂಜೆ ಆದಮೇಲೆ ನೋಡೋಣ, ತಪ್ಪು. ಅದು ಭಗವಂತನೇ ಆ ರೂಪದಲ್ಲಿ ಬಂದಿರ್ಬೋದು. ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂದರೆ ಏಕನಾಥ್ ಸಂತರದು. ಅವರು ಪೈಠನ್ ನಗರದಲ್ಲಿದ್ದರು, ನರ್ಮದಾ ತೀರದಲ್ಲಿ. ಪರಮ ಯೋಗಿಯವರು, ಮುಕ್ತ ಪುರುಷರು. ತನ್ನ ತಂದೆಯ ಆಸೆಯನ್ನು ಪೂರೈಸೋದಕ್ಕೆ ಕಾಶಿಗೆ ನಡ್ಕೊಂಡು ಹೋಗ್ತಾರೆ. ಪೈಠನ್ ಅಂದರೆ ಮಹಾರಾಷ್ಟ್ರ. ಅಲ್ಲಿಂದ ಕಾಶಿಗೆ ನಡ್ಕೊಂಡು ಹೋಗಿ ಕಾಶಿಯಲ್ಲಿ ಒಂದಷ್ಟು ದಿನ ಇದ್ದು ಗಂಗೆಯನ್ನು ತಗೊಂಡು ಒಂದು ಮಡಕೆನಲ್ಲಿ, ಹಾಗೆಲ್ಲ ನೆಲದಲ್ಲಿ ಇಡೋದಿಲ್ಲ, ಇದು ಕಾಬಡಿ ಎತ್ಕೊಂಡು ಹೋಗೋರು ಒಂದು ಟ್ರೈಪಾಡ್ ಥರ ಮಾಡಿ ಗಂಗೆ ಇಟ್ಕೊಂಡು ನಡ್ಕೊಂಡು ರಾಮೇಶ್ವರಕ್ಕೆ ಬಂದು ಕಾಶಿಯ ಗಂಗಾ ನೀರನ್ನು ಜಲವನ್ನು ರಾಮೇಶ್ವರದಲ್ಲಿ ಅಭಿಷೇಕ ಮಾಡಬೇಕು ಅಂತ ತಂದೆ ಆಸೆ ಪೂರೈಸೋಕ್ಕೆ.
ಅಷ್ಟು ಹೋಗಿ ಸುಮಾರು ದೂರ ಬಂದುಬಿಟ್ಟಿದ್ರು, ಆಂಧ್ರ ಪ್ರದೇಶವರೆಗೂ ಬಂದಿದ್ದಾರೆ. ಒಂದು ಕಾಡಲ್ಲಿ ಒಂದು ಕಡೆ ಒಂದು ಸಾಯ್ತಾ ಇರುವ ಕತ್ತೆಯನ್ನು ನೋಡ್ತಾರೆ. ಸಾಯ್ತಾ ಇದೆ, ಅದು ನೀರು ಬೇಕು, ಸುತ್ತು ಎಲ್ಲೂ ನೀರು ಸಿಕ್ಕಲ್ಲ, ಬಾವಿ ಇಲ್ಲ, ಕೆರೆ ಇಲ್ಲ, ಏನಿಲ್ಲ, ಅದು ಸಾಯ್ತಾ ಇದೆ. ಏನು ಮಾಡೋದು? ಇರೋದು ಇವ್ರ ಹತ್ರ ಬರೀ ಗಂಗಾಜಲ. ಹಿಂದೆ ಮುಂದೆ ನೋಡಿದ್ರೆ ಗಂಗಾಜಲವನ್ನು ಕುಡಿಸ್ಬಿಡ್ತಾರೆ. ಅವರು ಶಿಷ್ಯ ಹೇಳ್ತಾನೆ, ಏನ್ರಿ ಗುರುಗಳೇ ನೀವು ಇಷ್ಟು ದೂರ ನಡಿ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಹೆಂಗಿರು ಸಾಯೋ ಕತ್ತೆ ತಾನೆ, ಆಫ್ಟರ್ ಆಲ್ ಕತ್ತೆ ತಾನೆ, ಅದಕ್ಕೆ ಯಾಕೆ ಕುಡಿಸಿದ್ರಿ? ಆದರೆ ನಮಗೆ ಆಫ್ಟರ್ ಆಲ್ ಕತ್ತೆ, ಏಕೆಂದ್ರೆ ಕತ್ತೆ ಏನು ಬೈತೀವಲ್ಲ ಒಬ್ಬನೊಬ್ಬರು. ಆದರೆ ಯೋಗಿಯ ದೃಷ್ಟಿ ಹಂಗಿರಲ್ಲ. ಅವ್ರು ಹೇಳ್ತಾರೆ, ಯಾರು ಹೇಳಿದ್ರು ನಿಮಗೆ ರಾಮೇಶ್ವರ ಅಲ್ಲೇ ಕೂತಿದ್ದಾನೆ ಅಂತ? ಅವನೇ ಬಂದು ಇಲ್ಲಿ ತೊಗೊಂಡಿದ್ದಾನೆ, ಈ ರೂಪದಲ್ಲಿ ತೊಗೊಂಡಿದ್ದಾನೆ. ಭಗವಂತ ಪರೀಕ್ಷೆ ಮಾಡ್ತಾನೆ, ನಮ್ಮ ಧರ್ಮವನ್ನು ಪರೀಕ್ಷೆ ಮಾಡ್ತಾನೆ ಅಂತ ಹೇಳ್ತಾನೆ. ವಾಪಸ್ ನಡ್ಕೊಂಡು ಹೋಗಿ ಕಾಶಿಗೆ, ಮತ್ತೆ ಗಂಗೆ ತೊಗೊಂಡು ಮತ್ತೆ ನಡ್ಕೊಂಬಂದು ರಾಮೇಶ್ವರಂಗೆ ಅಭಿಷೇಕ. ಅಂದರೆ ಒಬ್ಬ ಪಕ್ವ ವ್ಯಕ್ತಿ ಹೆಂಗೆ ಆಲೋಚನೆ ಮಾಡ್ತಾರೆ ಅಂತ ನೋಡಿ. ಹಾಗಾಗಿ ವಿಶೇಷ ಧರ್ಮ ನಾವು ತುಂಬ ಹೆಮ್ಮೆ ಪಡುವಂಥ ವಿಚಾರ ಅಂದರೆ, ಸನಾತನ ಧರ್ಮದಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ವಿಶೇಷ ಧರ್ಮಕ್ಕಿಂತ ಸಾಮಾನ್ಯ ಧರ್ಮ ಯಾವತ್ತೂ ಮೇಲಿರುತ್ತೆ ನಮಗೆ. ಅದಕ್ಕೆ ನಾವು ಹಳೆಯದನ್ನು ಮರೆತು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಯಾವ ಮತಗಳಲ್ಲಿ ವಿಶೇಷವಾಗಿ ಆ ಕಡೆ ಆಚೆಯಿಂದ ಬಂದು ಆಕ್ರಮಣ ಮಾಡಿ ನಮ್ಮ ತಲೆ ಮೇಲೆ ಹೇರಲ್ಪಟ್ಟಂತಹ ಮತಗಳು ಯಾವುದಿದೆ, ಅಲ್ಲಿ ಸಾಮಾನ್ಯ ಧರ್ಮಗಳನ್ನು ಬಿಟ್ಟು ವಿಶೇಷ ಧರ್ಮ ಮೇಲಿರ್ತದೆ. ಅರಬ್ ದೇಶದಲ್ಲಿ ಹಾಕ್ಕೊಡುವಂತಹ ಮಠ 54, 56, ನಾನು ಹೋಗಿದ್ದೀನಿ ಅಲ್ಲಿಗೆ, 2 ನಿಮಿಷ ನಿಲ್ಲೋಕ್ಕಾಗಲ್ಲ ಅಲ್ಲಿ AC ಇಲ್ಲದೆ. ಅಲ್ಲಿ ಹಾಕ್ಕೊಡೋ ವೇಷವನ್ನು ಇಲ್ಲೂ ಕೂಡ ಹೇಳ್ತಾರೆ, ಅಲ್ಲಿ ಮಾಡೋದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಅಂದರೆ ಬ್ರಿಟಿಷರ್ಸ್ ಬಂದರು, ನಮಗೆ ಒಂದು ಯೂನಿಫಾರ್ಮ್ ಕೊಟ್ಟರು. ತುಂಬ ಬಿಸಿಲು ಪ್ರದೇಶದಲ್ಲೂ ಕೂಡ, ಒಳ್ಳೆ ಬೇಸಿಗೆಯಲ್ಲೂ ಕೂಡ ಬ್ಲೇಸರು, ಕಾಲಿಗೆ ಸಾಕ್ಸು, ಯಾವುದೇ ಒಂದು ಫಾರ್ಮಲ್ಸ್ ಅಂತ ಮಾಡಿದ್ರೆ ಒಂದು ಅರ್ಥ ಇರಬೇಕು ತಾನೆ. ಪ್ರತಿದಿನ ಒಗೆದು ಹಾಕ್ಕೊಡುವಂಥ ನಮ್ಮ ಪಂಚೆ ಎಲ್ಲ ಓಲ್ಡ್ ಫ್ಯಾಷನ್ ಅಂತೆ, ಅನ್ಹೈಜಿನಿಕ್ ಅಂತೆ. ವರ್ಷಕ್ಕೊಂದ್ಸಲ ಅಥವಾ ಒಗಿದೇನೆ ಇರುವ ಜೀನ್ಸ್ ಪ್ಯಾಂಟ್ ಮಾತ್ರ ತುಂಬ ಕ್ಲೀನ್ ಅಂತೆ. ಈ ಥರ ಎಲ್ಲ ಹೇಳಿದೆ. ಅಂದರೆ ಅವ್ರಿಗೇನಪ್ಪ ಅಂದರೆ ಅವ್ರ ಮತನೇ ಬರೀ ವಿಶೇಷ ಧರ್ಮ. ಅವರ ಆಚೆ ಏನು ಮಾಡ್ತಾರೆ, ಆಚಾರಗಳು, ಬಾಹ್ಯಾಚಾರಗಳು, ಅದೇ ಮುಖ್ಯ. ಅದಕ್ಕಾಗಿ ಸುಳ್ಳು ಹೇಳ್ಬೋದು, ಸತ್ಯ ಹೋಯ್ತಾ ಅಲ್ಲಿ, ಕೋಟಿ ಸುಳ್ಳು ಹೇಳಿ ಒಬ್ಬರನ್ನ ಮತಾಂತರ ಮಾಡ್ಬೋದು, ಹೋಯ್ತು ಸುಳ್ಳು ಸತ್ಯ ಅಲ್ಲಿ. ಸಾಯಿಸ್ಬೋದು, ನಾಶ ಮಾಡ್ಬೋದು, ಲೂಟಿ ಮಾಡ್ಬೋದು, ಮೋಸ ಮಾಡ್ಬೋದು, ದಾರಿ ತಪ್ಪಿಸ್ಬೋದು, ಬಲವಂತ ಮಾಡ್ಬೋದು, ಥ್ರೆಟನ್ ಮಾಡ್ಬೋದು, ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಹಿಂಸೆ ಮಾಡ್ಬೋದು, ಕೊಲೆ ಮಾಡಿ 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 ಲೂಟಿ ಮಾಡಿ ಮಾಡಿ ದಮನಿಸಿ ಎಲ್ಲ ಬಗೆಯ ಟ್ರೆಚರಿ ಅಲೋಡ್. ಯಾಕೆ? ವಿಶೇಷ ಧರ್ಮ. ನಮ್ಮ ಪುಸ್ತಕ, ನಾವು ಒಪ್ಕೊಂಡಿರೋ ದೇವರು, ನಾವು ಒಪ್ಕೊಂಡಿರೋ ಲೈಫ್ ಸ್ಟೈಲು, ನಮ್ಮ ವೇಷ, ನಮ್ಮ ಭೂಷ, ನಾನು 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 ಇದೇ ಸರಿ, ಇದನ್ನೇ ಎಲ್ಲರೂ ಒಪ್ಕೋಬೇಕು. ಸೊ ವಿಶೇಷ ಧರ್ಮದ ಹಠ ಬಂದಾಗ ಏನಾಗ್ಬಿಡುತ್ತೆ, ಸಾಮಾನ್ಯ ಧರ್ಮ ಹಿಂದೆ ಹೋಗುತ್ತೆ. ಅದರಿಂದ ಸಮಾಜವೇ ನಾಶ ಆಗಿಬಿಡುತ್ತೆ. ನನ್ನ ದೇವರು ನನಗಿಷ್ಟ ಅನ್ನೋದು ತಪ್ಪೇನೂ ಅಲ್ಲ, ಇಷ್ಟ ದೈವ ನಮ್ಮಲ್ಲೂ ಇದೆ, ಹಾಗೆ ಇಷ್ಟ ಇದೆ. ಹನುಮಂತ ಹೇಳ್ತಾನೆ, ಶ್ರೀನಾಥೆ ಜಾನಕೀನಾಥೆ ಅಭೇದ ಪರಮಾತ್ಮನಿ ತಥಾಪಿ ಮಮ ಸರ್ವಸ್ವಂ ರಾಮ ಕಮಲಲೋಚನ. ಶ್ರೀನಾಥ ಜಾನಕಿನಾಥ ಇಬ್ಬರು ಒಂದೇ, ಆದರೂ ನಂಗೆ ರಾಮನೇ ಬೇಕು, ನಂಗೆ ವಿಷ್ಣು ಬೇಡ, ನಂಗೆ ಕೋದಂಡ ರಾಮನೇ ಬೇಕು ಅಂತ. ಇಬ್ಬರು ಬೇರೆ ಅಲ್ಲ. ಅಂದರೆ ಇಷ್ಟನಿಷ್ಠೆಗಾಗಿ ನಾವು ಹಾಗೆ ಮಾಡ್ತೀವಿ. ಆದರೆ ಆ ಇಷ್ಟನಿಷ್ಠೆ ಅನ್ನೋದು ಇನ್ನೊಬ್ಬರ ಮೇಲೆ ಹೇರುವಂಥದ್ದಾಗಬಾರ್ದು. ಹಾಗಾಗಿ ವಿಶೇಷ ಧರ್ಮವನ್ನು ಯಾವತ್ತು ನಾವು ಅತಿ ಮಾಡ್ಕೊಂಡ್ಬಿಡ್ತೀವೋ, ಇನ್ನೊಬ್ಬರ ಮೇಲೆ ಹೇರಕ್ಕೆ ಹೋಗ್ತೀವೋ, ಆವಾಗ ಸಮಾಜದಲ್ಲಿ ಸಾಮಾನ್ಯ ಧರ್ಮಗಳಿಗೆ ತೊಂದರೆ ಬರುತ್ತೆ ಅಂತ ನಮ್ಮ ಋಷಿಗಳು ಹೇಳ್ತಾರೆ. ಮೌಲ್ಯಗಳೂ ಇದೆ ತಾನೆ, ಇನ್ನೇನು. ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನಾನಿರೋದು. ಈಗ ನಾನು ಒಂದು ಬಾಳೆಹಣ್ಣು ತಿಂತೀನಿ, ಸರಿ, ನನ್ನ ದುಡ್ಡು, ನನ್ನ ಇಷ್ಟ ಬೇಕಾಗಿತ್ತು, ಆದರೆ ಆ ಸಿಪ್ಪೆಯಲ್ಲಿ ಹಾಕ್ತೀನಿ ಅನ್ನೋವಾಗ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಅದನ್ನು ಸಮಷ್ಟಿ ಹಿತ ವ್ಯಷ್ಟಿ ಹಿತ ಅಂತಲೂ ಕೂಡ ಹೇಳ್ತಾರೆ. ವ್ಯಷ್ಟಿ ಅಂದರೆ ವೈಯಕ್ತಿಕವಾಗಿ ನನಗಿಷ್ಟ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ನಾನು ಶಿಕ್ಷಕನಾಗಬೇಕು, ಅಥವಾ ನಾನು ಹಿಂಗೆ ಮಾಡಬೇಕು, ಹಂಗೆ ಮಾಡಿ, ನಮ್ಮ ಇಷ್ಟ ಅದು. ನಾನದು ಮಾಡೋದ್ರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತಾ? ಸಮಷ್ಟಿ ಪ್ರಜ್ಞೆಯನ್ನು ಜೊತೆಲಿ ಇಟ್ಕೊಂಡು ಮಾಡಬೇಕು. ಈಗ ನಮ್ಮಲ್ಲಿ ಎಷ್ಟು ಥರ ಆವಿಷ್ಕಾರಗಳನ್ನು ಹಿಂದೆ ಮಾಡಿದ್ರು, ಆದರೆ ಸಮಾಜಕ್ಕೆ ಅಥವಾ ಪರಿಸರಕ್ಕೆ ತೊಂದರೆ ಆಗುವಂಥದ್ದನ್ನು ಮಾಡ್ತಿರ್ಲಿಲ್ಲ. ಇವಾಗ ಅದು ಹೊರಟೋಗ್ಬಿಟ್ಟಿದೆ. ಎಥಿಕ್ಸ್ ಇನ್ ಬಿಸ್ನೆಸ್ ಅನ್ನೋದು ಸುಮಾರು ಹೊರಟೋಗ್ಬಿಟ್ಟಿದೆ. ಸಡನ್ನಾಗಿ ಪ್ಲಾಸ್ಟಿಕ್ಸ್ ಶುರು ಮಾಡ್ತಾರೆ. ಈ ಪ್ಲಾಸ್ಟಿಕ್ ಬಿಸ್ನೆಸ್ ಮಾಡೋದ್ರಿಂದ ನೀರಿಗೆ ಅಥವಾ ಪರಿಸರಕ್ಕೆ ತೊಂದರೆ ಆಗುತ್ತಾ? ಯೋಚನೆ ಮಾಡಲ್ಲ. ಚೆನ್ನಾಗಿದ್ರೆ ಕಲರ್ಫುಲ್ಲಾಗಿ ಮಾಡಿಬಿಟ್ರೆ ಜನ ತೊಗೊಳ್ತಾರೆ. ಹೀಗೆ ಸಮಷ್ಟಿ ಹಿತದ ಚಿಂತನೆಯನ್ನು ಬಿಟ್ಟು 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 ಯಾವಾಗ ನಾನು ನನ್ನಿಷ್ಟ, ನನ್ನ ಪ್ರಾಫಿಟ್ಟು, ನನಗೆ ಅನುಕೂಲ ಅಂತ ಜನ ಹೊರಡೋಕ್ಕೆ ಶುರು ಮಾಡಿದ್ರು, ಆಗ ಬಿಸ್ನೆಸ್ಸಲ್ಲಿ ಎಥಿಕ್ಸ್ ಹೊರಟೋಯ್ತು.
ಪೊಲಿಟಿಕ್ಸಲ್ಲಿ ಅಷ್ಟೇ, ಹೆಸರಿಗೆ ನಾವು ಎಲ್ಲ ಡೆಮಾಕ್ರಸಿ, ಆದರೆ ಅಲ್ಲಿ ಡೆಮಾಕ್ರಸಿ ಒಳಗೆ ನೋಡಿ ಜನರ ಸ್ವಭಾವ ಹೇಗೆ ಅಂದರೆ, ಒಬ್ರಿಗೆ ಲೀಡರ್ ಬೇಕು ಜನರಿಗೆ. ಆ ಲೀಡರ್ನ ಇಟ್ಕೊಂಡು ಅವನ್ನ ಹೀರೋ ಮಾಡಿಬಿಟ್ಟು ಅವ್ರು ಸುತ್ತೂ ಓಡಾಡ್ಕೊಂಡು ಚೇಲಾಗಿರಿ ಮಾಡಿದ್ರೆ ಒಂಥರ ತೃಪ್ತಿ ಜನರಿಗೆ. ಅದೊಂದು ಮೈಂಡ್ ಸೆಟ್ ಅದು. ನೀರು ಬಗ್ಗಡವಾಗಿದೆ, ಇವತ್ತು ವಾಯು ಮಾಲಿನ್ಯ ಉಂಟಾಗಿದೆ, ನನ್ನ ಸೈಲೆನ್ಸರ್ ಹಾಳಾಗಿದೆ, ಇಷ್ಟೊಂದು ಕೆರೋಸಿನ್ ಹಾಕಬಾರ್ದು, ನಾನು ಪರಿಸರ ಹಾಳಾಗಿದೆ, ಐ ಡೋಂಟ್ ಕೇರ್, ನನ್ನ ಕಾರು, ನನ್ನ ದುಡ್ಡು, ನನ್ನ ಇಷ್ಟ. ಅವ್ರು ಕೆಮ್ಮಂದರೆ ನನಗೇನು, ನಾನು ಸ್ಮೋಕ್ ಮಾಡಿದ್ರೆ ಯಾರಿಗೇನಾದರೆ ನನಗೇನು, ಐ ಡೋಂಟ್ ಕೇರ್. ಇವತ್ತು ಅದನ್ನು ದೊಡ್ಡ ಮೌಲ್ಯದಂತೆ ಹೇಳ್ಕೊಡ್ತಿದ್ದಾರೆ. ಐ ಡೋಂಟ್ ಕೇರ್ ಅನ್ನೋದನ್ನು ಈ ಲೆಫ್ಟಿಸಮ್ ಅವರೆಲ್ಲ ಐ ಡೋಂಟ್ ಕೇರ್ ಅನ್ನೋದನ್ನು ಮೌಲ್ಯದಂತೆ, ಇಟ್ಸ್ ಮೈ ಲೈಫ್ ಅಂತ. ಐ ಡೂ ಕೇರ್ ಅಂತ ಹೇಳಬೇಕು. ನಮ್ಮಲ್ಲಿ ಹೇಳ್ತಾ ಇದ್ದಿದ್ದು ಸಮಷ್ಟಿ ಪ್ರಜ್ಞೆಯನ್ನು. ನಾನು ಏನೇ ಮಾಡಿದ್ರು ಈ ಕೆಲಸ ಮಾಡೋದ್ರಿಂದ ಯಾರಿಗೂ ತೊಂದರೆ ಆಗಲ್ಲ ತಾನೆ ಅಂತ ಫಸ್ಟು ಯೋಚನೆ ಮಾಡಬೇಕು. ನನ್ನ ವೈಯಕ್ತಿಕವಾದ ಹಿತ, ನನ್ನ ವಿಶೇಷ ಧರ್ಮ ಯಾವತ್ತೂ ಸಮಷ್ಟಿಯ ಹಿತ ದೃಷ್ಟಿಯಿಂದಲೇ ಪ್ರವರ್ತಿಸಬೇಕು ಅಂತನ್ನೋದನ್ನೇ ಹೇಳ್ಕೊಡ್ತಾ ಇದ್ರು. ಅದಕ್ಕೆ ಇಷ್ಟು ಸಾವಿರಾರು ವರ್ಷಗಳ ಕಾಲ ಇಷ್ಟು ಕೆರೆಗಳನ್ನು ಉಳಿಸ್ಕೊಂಡ್ರು, ಇಷ್ಟು ಕಾಡುಗಳನ್ನು ಉಳಿಸ್ಕೊಂಡ್ರು. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಂತೂ ಎಲ್ಲ ಧರ್ಮಶಾಸ್ತ್ರಗಳಲ್ಲೂ ಪರಿಸರವನ್ನು ಹೆಂಗೆ ಇವತ್ತೇನೋ ಗೋ ಗ್ರೀನ್ ಎಕಾಲಜಿ ಅಂತೆಲ್ಲ ಹೊಸದಾಗಿ ಮಾತಾಡೋ ಥರ ಡ್ರಾಮಾ ಮಾಡ್ತಾರೆ. ನಮ್ಮಲ್ಲಿ ಎಲ್ಲ ಕಡೆ ಪರಿಸರವನ್ನು ಹಿಂಗೆ ನೋಡ್ಕೋಬೇಕು. ಪರಿಸರ ಅಂತ ಕರೀಲೇ ಇಲ್ಲ, ಲಕ್ಷ್ಮಿ ಅಂತ ಕರೆದ್ರು ಅದನ್ನು. ಲಕ್ಷ್ಮಿ, ನಾವಿರೋದು ಭೂಮಿ ಅಮ್ಮನ ಮಡ್ಲಲ್ಲಿದ್ದೀವಿ ನಾವು. ಅಮ್ಮ ಅವಳು, ಎಷ್ಟು ಗೌರವಿಸ್ಬೇಕು ಅವಳನ್ನು. ಪಾದಸ್ಪರ್ಶನ ಕ್ಷಮಸ್ವಮೆ ಅಂತ ಬೆಳಗ್ಗೆದ್ದು ನಮಸ್ಕಾರ ಮಾಡಿ ಶುರು ಮಾಡಬೇಕು ನಾವು. ಒಲೆಯನ್ನು ನಮಸ್ಕಾರ ಮಾಡಿ ನಾವು ಅಡುಗೆ ಮಾಡ್ತಾ ಇದ್ದಿದ್ದು. ಅನ್ನವನ್ನು ಬ್ರಹ್ಮ ಅಂತ ಕರಿತೀವಿ. ತಿನ್ನೋ ಮುಂಚೆ ಯಜ್ಞ ಅಂತ ಬ್ರಹ್ಮಾರ್ಪಣಂ ಅಂತ ಹೇಳಿ ಪರಿಶಿಂಚನೆ ಮಾಡಿ ತಿಂತೀವಿ. ಮುಗಿದ್ಮೇಲೆ ಮತ್ತೆ ಭಗವಂತನ ಸ್ಮರಣೆ ಮಾಡ್ತೀವಿ. ಭೋಜನ ಕಾಲೇ ಗೋವಿಂದ ನಾಮ ಸ್ಮರಣಂ ಅಂತ ಗೋವಿಂದ ಗೋವಿಂದ ಅಂತ ಹೇಳ್ತೀವಿ. ಎಲ್ಲಿಲ್ಲ ಅಂದರೆ ಈ ರೀತಿಯ ದೃಷ್ಟಿ ಬೆಳೆಸ್ದಾಗ ಏನಾಗುತ್ತೆ, ಎಲ್ಲ ಕಡೆ ನಾವು ಅಪಮೌಲ್ಯ ಮಾಡಿಸೋದಿಲ್ಲ, ಅಪವ್ಯಯ ಮಾಡೋದಿಲ್ಲ. ಹರಿಯುವ ನದಿಯ ನೀರಿನ ಬಗ್ಗೆ ಹೆಚ್ಚು ರೂಲ್ಸ್ ಇರ್ತಿರ್ಲಿಲ್ಲ, ಅರೆ ನಿಂತ ನೀರು, ಬಾವಿಯ ಬಗ್ಗೆ ಹೆಚ್ಚು ನಮಗೆ ಇರ್ತಾ ಇತ್ತು. ಗಾಯ ಇದ್ದರೆ ಕೆರೆ, ಬಾವಿಗಳಲ್ಲಿ, ನದಿಗಳಲ್ಲಿ ಸ್ನಾನ ಮಾಡಬಾರ್ದು ಅಂತ ಹೇಳೋರು. ಹೆಣ್ಮಕ್ಳಿಗೆ ತಿಂಗಳು ಆ ಟೈಮಲ್ಲಿ ಸ್ನಾನ ಮಾಡಬಾರ್ದು. ಇದೆಲ್ಲ ಮೌಲ್ಯ ಪ್ರಜ್ಞೆ ಅಲ್ಲದೆ ಇನ್ನೇನು. ಇವತ್ತು ಐ ಡೋಂಟ್ ಕೇರ್. ಎಲ್ಲ ಕಡೆ ಶ್ಯಾಂಪು ಬಾಟಲ್ಸು ಹಾಕಿ, ಸೋಪ್ ಹಾಕಿ. ಈಗ ಯಾರಾದ್ರೂ ನಮ್ಮ ತಲೆ ಇಟ್ಬಿಟ್ಟು ಸೋಪ್ ನೀರೊಳಗೆ ಹಿಂಗೆ ಅದು ಬಿಟ್ಟರೆ ಹೆಂಗಿರುತ್ತೆ ನಮಗೆ. ಅದೇ ಕೆಲಸ ಮಾಡ್ತಾಯಿದ್ದೀವಿ ನಾವು. ಅಲ್ಲಿ ಪಾಪ ಬಡಪಾಯಿ ಮೀನುಗಳು, ಆಮೆಗಳು ಒಬ್ಬಾಡೋದಲ್ಲಿ ಅಲ್ಲಿ ಹೋಗಿ ನಾವು ಶ್ಯಾಂಪು ಹಾಕ್ತಾಯಿದ್ದೀವಿ. ಅಂಥದ್ದೇನು ಅನಿವಾರ್ಯತೆ? ಮೆಕಾಲೆ ಎಫೆಕ್ಟ್ ಅನ್ನೋದು ತುಂಬ ಹಾಳು ಮಾಡಿದೆ ನಮ್ಮನ್ನು. ಧರ್ಮವನ್ನು ನಾವು ಅವಹೇಳನ ಮಾಡಿ 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 ಏನು ಮಾಡಿದ್ವಿ ಕೊನೆಗೆ? ವಿಲೆನ್ಸ್. ಇವಾಗ ಜಗತ್ತಲ್ಲಿ ಏನೋ ದೊಡ್ಡ ವಿಲೆನ್ ಇದೆ, ಅದು ಮನುಷ್ಯ. ತನಗೂ ತಾನು ವಿಲೆನ್ ಆಗಿದ್ದಾನೆ, ಪರಿಸರಕ್ಕೂ ವಿಲೆನ್ ಆಗಿದ್ದಾನೆ. ಚಾಣಕ್ಯ ಎಷ್ಟು ದೂರ ಹೋಗ್ತಾನೆ ಅಂದರೆ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಯಾರಾದರೂ ಒಂದು ಕೆರೆಯನ್ನು ಪ್ರದೂಷಣಗೊಳಿಸಿದ್ರೆ ಅದೇ ಕೆರೆಯಲ್ಲೇ ಮುಳುಗಿಸಿ ಸಾಯಿಸಿ ಅವನನ್ನು ಅಂತ. ಟಿಪಿಕಲ್ ಚಾಣಕ್ಯ ಸ್ಟೈಲೇನೋ ಅಂಥ ಕಠಿಣ ಶಿಕ್ಷೆಯನ್ನು ಕೊಡೋರು. ಒಂದು ಕಡೆ ಮರ ಕಡಿದ್ರೆ ಇನ್ನೊಂದು ಕಡೆ ಒಂದು ನಾಟಲೇಬೇಕು ಅಂತ. ಇವತ್ತು ತೆಂಗಿನ ಮರದ ವಿಷಯದಲ್ಲಿ ಮಾತ್ರ ಮಾಡ್ತೀವಿ ಸ್ವಲ್ಪ ಭಯ. ಅದಕ್ಕೆ ಭಯ ಹುಟ್ಟಿಸಿದ್ರು. ಮಾಸ್ ಇದಾರಲ್ಲ ಅವ್ರಿಗೆ ಲಾಜಿಕ್ ಅರ್ಥ ಆಗಲ್ಲ, ಭಯ ಅರ್ಥ ಆಗುತ್ತೆ. ಅದಕ್ಕೆ ತೆಂಗಿನ ಮರ ಯಾರು ಕತ್ತರಿಸ್ಬಿಟ್ರೆ ಮನೆಯಲ್ಲಿ ಸತ್ತೋಗ್ಬಿಡ್ತಾರೆ ಯಾರಾದರೂ ಅಂತ. ಇವತ್ತಿಗೂ ಯಾರು ತೆಂಗಿನ ಮರ ಹೊಡೆದಾಕಕ್ಕೆ ಭಯ ಪಡ್ತಾರೆ. ಹಂಗೆ ಭಯ ಹುಟ್ಟಿಸಿದ್ರು. ಯಾಕೆ ಅಂದರೆ ಆ ರೀತಿಯ ನೀತಿಯಲ್ಲಿ ನಾವು ಬದುಕಬೇಕು. ಇವತ್ತು ಡಿಫಾರೆಸ್ಟೇಷನ್ ಮಾಡಿ ಮಾಡಿ ಎಷ್ಟು ಹಾಳು ಮಾಡಿದ್ದೀವಿ, ಎಷ್ಟು ಪರಿಸರವನ್ನು ಹಾಳು ಮಾಡಿದ್ದೀವಿ. ಆಹಾರವನ್ನು ಹೆಂಗೆ ಹಾಳು ಮಾಡಿದ್ದೀವಿ? ಜಂಕ್ ಅಂತ ಕರಿತೀವಿ, ಅದನ್ನು ಫುಡ್ ಅಂತಲೂ ಕರಿತೀವಿ. ಜಂಕ್ ಫುಡ್ ಅಂತ. ಜಂಕ್ ಫುಡ್ ಆಗಕ್ಕೆ ಸಾಧ್ಯನಾ? ಅದನ್ನು ತಿನ್ನುವಾಗ ಮೋರಿ ಪಕ್ಕದಲ್ಲಿ ನಿಂತ್ಕೊಂಡವನು ಸ್ನಾನ ಮಾಡಿದಾನೋ ಇಲ್ವೋ ಅಂದ್ಕೊಳಕ್ಕೆ ಕೈಯಲ್ಲಿ ಹಾಕಿ ಅದೇ ಪಾನಿಪುರಿದು ಆ ಪಾನಿ ಅದು ಮಡಕೆ ತುಂಬಿದ ದಿನದಿಂದ ಇನ್ನೂ ಚೇಂಜ್ ಆಗಿರಲ್ಲ, ಅದಕ್ಕೆ ನೀರು ಸೇರ್ತಾ ಇರುತ್ತೆ. ಅದನ್ನು ಅವ್ನು ಹಿಂಗೆ ಹಾಕ್ಬಿಟ್ಟು ಅದೇನೇನೋ ಉಪ್ಪು ಖಾರ ಹಾಕಿ ಮೈ ಬೆವರು ಸೇರಿಸ್ಬಿಟ್ಟು ಕೊಟ್ಟಾಗ ಅದನ್ನು ಚಪ್ಪರಿಸ್ಕೊಂಡು ತಿಂತೀವಿ. ಆಮೇಲೆ ಇಂಡಿಯನ್ಸ್ ಹ್ಯಾವ್ ನೋ ಸೆನ್ಸ್ ಆಫ್ ಹೈಜೀನ್ ಅಂತ ನಮ್ಮ ಅಜ್ಜಿನ ತಾತನ ಆಡ್ಕೊಳ್ತೀವಿ. ನಮ್ಮ ಅಜ್ಜಿ ತಾತ ಚೆನ್ನಾಗಿದ್ರು, ಆರೋಗ್ಯವಾಗಿದ್ದರು. ಮನೇಲಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಚೆನ್ನಾಗಿ ಕೆಲಸನೂ ಮಾಡೋರು, ಅಡುಗೆನೂ ಮಾಡೋರು, ಹೊಟ್ಟೆ ತುಂಬ ತಿನ್ನೋರು, ಚೆನ್ನಾಗಿ ನಿದ್ರೆ ಮಾಡೋರು, ಹಾಡು ಹಸೆ ರಂಗೋಲಿ ಅದು ಮತ್ತೊಂದು ಎಲ್ಲ ಮಾಡಿ ಹರಿಕತೆ ಕೇಳಿ ಪುರಾಣ ಕೇಳಿ ಆರೋಗ್ಯವಾಗಿ 90 ವರ್ಷದವರೆಗೂ ಕುಟುಂಬ ಅಂತ ಚಕ್ಲಿ ತಿಂದ್ಕೊಂಡು ಚೆನ್ನಾಗಿ ಬದುಕು. ನಡೆಯೋದು ಹೊಟ್ಟೋಗ್ಬಿಟ್ಟಿದೆ. ಹಿಂದೆ ನಡೀತಾ ಇದ್ರು,
ಸೈಕ್ಲಿಂಗ್ ಮಾಡ್ತಾಯಿದ್ರು, ದೇಹವನ್ನು ಆರೋಗ್ಯವಾಗಿಟ್ಕೊಳ್ತಿದ್ರು. ಈಗ ಕಾರು ಅಂದರೆ ಮತ್ತು ಕೂತ್ಕೊಳ್ಳೋದು ಅಷ್ಟೇ. ಒಂದು ಮಣೆ ಹಾಕಿ, ನಂಗೆ ನೆನಪಿರೋ ಹಾಗೆ ನಮ್ಮ ತಾತ ಮನೆಯೆಲ್ಲ ನಾವೆಲ್ಲ ಜಾಯಿಂಟ್ ಫ್ಯಾಮ್ಲಿ, ಒಂದು ಸೋಫಾ ಸೆಟ್ ಇತ್ತು. ಅದು ಬರೀ ನಮ್ಮ ತಾತ ಮತ್ತು ಯಾರೋ ದೊಡ್ಡವ್ರು ಬಂದರೆ ಕೂತ್ಕೊಳ್ಳೋಕ್ಕೆ. ನಮಗೆಲ್ಲ ಚಾಪೆನೇ, ಮಣೆ ಹಾಕೋರು, ಚಾಪೆ ಹಾಕೋರು, ಕೆಳಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಸಾಲ ಹಾಸ್ಬಿಡೋರು. ನಾವೆಲ್ಲ ನೆಲದಲ್ಲಿ ಕೂತ್ಕೊಂಡು ಮಲಗ್ತಾ ಇದ್ವಿ. ಇದೆಲ್ಲ ನಾವು ಯೋಚನೆ ಮಾಡಿದಾಗ ಮೌಲ್ಯ ಪ್ರಜ್ಞೆ ಅನ್ನೋದು ಕೇವಲ ಒಡನಾಟಕ್ಕಷ್ಟೇ ಸೀಮಿತ ಇಲ್ಲ, ಪರಿಸರದೊಂದಿಗೆ ಶುರು ಆಗುತ್ತೆ. ಯಾರು ಭೂಮಿಯನ್ನು ಗೌರವಿಸೋದಿಲ್ವೋ, ಯಾರು ಆಹಾರವನ್ನು ಗೌರವಿಸೋದಿಲ್ವೋ, ಬಟ್ಟೆನೂ ಅಷ್ಟೇ. ಹಳೇದಾದರೆ ಬಟ್ಟೆ ತಕ್ಷಣ ಎಸೆಯೋದು ಅನ್ನೋದು ಇರಲಿಲ್ಲ. ನನಗಿಂತ ಹಿಂದೆ ನಮ್ಮ ಅಕ್ಕ ಇದ್ಲು, ಇನ್ನು ಯಾರೋ ಇದ್ದರು, ನಮ್ಮ ಲಂಗಾಗೆಲ್ಲ ಟಕ್ ಹಾಕ್ತಿದ್ರು, ಹೀಗೆ ಲೈನಾಗಿ ಕಾಣಿಸ್ತಿತ್ತು. ಆ ಟಕ್ ಬಿಚ್ಚಿ 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 3-4 ವರ್ಷ ಹಾಕ್ಕೊಳ್ತಾ ಇದ್ವಿ. ನಮಗೇನು ಅನ್ನಿಸ್ತಾನೇ ಇರಲಿಲ್ಲ. ಚಪ್ಪಲಿ ಕಿತ್ತೋದ್ರೆ ಅದಕ್ಕೊಂದು ಸೇಫ್ಟಿ ಪಿನ್ ಹಾಕ್ಕೊಂಡೆಲ್ಲ ಓಡಾಡ್ತಿದ್ವಿ, ಆರಾಮಾಗಿದ್ವಪ್ಪ ನಾವು. ನಮ್ಮ ಅಕ್ಕಂದು ನಮ್ಮ ಕಸಿನ್ಸ್ದೆಲ್ಲ ಬಂದು ನಂಗೆ 4ನೇದೋ 5ನೇದೋ ಹ್ಯಾಂಡು, 4th ಹ್ಯಾಂಡೋ 5th ಹ್ಯಾಂಡೋ, ನಮಗೇನು ಬೇಜಾರೇ ಆಗ್ತಿರ್ಲಿಲ್ಲಪ್ಪ. ಈಗ ತುಂಬ ಪ್ರಿಜುಡಿಸ್ ಬಂದ್ಬಿಟ್ಟಿದೆ. ಯಾಕೆ ಹಾಗೆ ಅಂದರೆ ಹಿಂದೆ ವಸ್ತುಗಳನ್ನು ವೇಸ್ಟ್ ಮಾಡ್ತಿರ್ಲಿಲ್ಲ. ಹರಿದೋದ್ರೆ ಹಳೇದಾದರೆ ಅದನ್ನು ಇನ್ನೇನಕ್ಕೂ ಹಾಕೋರು. ಎಳೆ ಮಗು ಮನೆ ತುಂಬ ಮಕ್ಕಳು, ಈಗ ಬುದ್ಧಿ ಇಲ್ಲ ಹಿಂದೂಗಳಿಗೆ, TFR ಕಡಿಮೆ ಆಗಿದೆ ನಮಗೆ, ನಾವಿಬ್ರು ನಮಗೊಂದು ಅಂತ ಡಿಂಕ್ಸ್ ಅಂತ ಬೇರೆ ಬಂದ್ಬಿಟ್ಟಿದೆ, ಡಬಲ್ ಇನ್ಕಮ್ ನೋ ಕಿಡ್ಸ್. ಆಚೆಯಿಂದ ಬಂದವರು 20-30 ಮಾಡಿಕೊಂಡು ವೋಟ್ ಹಾಕೋಕ್ಕೆ ಬಂದ್ಬಿಡ್ತಾರೆ. ನಾವು ಕಡಿಮೆ ಆಗ್ತಿದ್ದೀವಿ. ಹಿಂದೆ ಮನೇಲಿ ಮಕ್ಳು ಇರ್ತಿದ್ರು, ಆ ಮಗುವಿಗೆ ಜೋಲಿ ಕಟ್ಟೋಕ್ಕೆ ಮತ್ತೊಂದಕ್ಕೆ ಮಗುವಿಗೆ ಬೇಕಾಗತ್ತಲ್ಲ, ಅದಕ್ಕೆ ಬಳಸೋರು. ಸಂಡಿಗೆ ಹಾಕಕ್ಕೆ ಬಳಸೋರು, ಏನಕ್ಕೂ ಬರೋಣ ಮನೆ ಸಾರ್ಸೋಕ್ಕೆ ಬಳಸೋರು. ಈಗ ಮನೆ ಸಾರಿಸೋ ಬಟ್ಟೆನೂ ಕೊಂಡ್ಕೊಂಬರೋ ಥರ ಆಗ್ಬಿಟ್ಟಿದೆ. ನಾವು ಎಷ್ಟು ಅಪಬಳಕೆ ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ನಾವು ತುಂಬ ನಾನು ಅದಕ್ಕೆ ಯಾವತ್ತೂ ಸಾರಿಸೋ ಬಟ್ಟೆ ಕೊಂಡ್ಕೊಂಬರಲ್ಲ. ನಾನು ಕೂಡ ಅದೆಲ್ಲ ತಪ್ಪು ಮಾಡಿದಂಥವಳೆ. ಈಗ ಸ್ಲೋಲಿ 10 ಜನ ಕೇಳೋ ಮುಂಚೆ ನಾವು ಮಾಡಬೇಕಲ್ಲ. ಈಗ ನೋಡಿದಾಗ ನಾವು ಎಷ್ಟೋ ವಾಪಸ್ ನಮ್ಮ ಹಿಂದಿನ ಜೀವನಕ್ಕೆ ಹೋಗ್ಬೋದು. ಯಾಕೆಂದರೆ ಅದು ಮೌಲಿಕವಾದ ಜೀವನ. ನಿಜವಾದ ಮೌಲ್ಯ ಪ್ರಜ್ಞೆ ಇತ್ತು ಅಂದರೆ ನಮ್ಮ ಪೂರ್ವಜರಲ್ಲಿತ್ತು. ಶುದ್ಧವಾಗಿ ತಿನ್ನೋರು, ಆಮೇಲೆ ತರಕಾರಿ ಸಿಪ್ಪೆ, ಇವತ್ತು ವೆಟ್ ವೇಸ್ಟು ಡ್ರೈ ವೇಸ್ಟ್ ಅಂತೆಲ್ಲ ಮಾತಾಡ್ತೀವಲ್ಲ, ಡ್ರೈ ವೇಸ್ಟ್ ಇರ್ತಾನೆ ಇರಲಿಲ್ಲ ಜಾಸ್ತಿ ಆವಾಗ. ಅದನ್ನೆಲ್ಲ ಅಲ್ಲೇ ಪ್ರತಿಯೊಬ್ಬರಿಗೂ ಒಂದು ಚಿಕ್ಕ ತೋಟ ಇರ್ತಿತ್ತು. ಅದನ್ನು ಗೊಬ್ಬರ ಮಾಡೋರು, ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕೋರು, ಒಣಗೋಗಿದ್ರೆ ಅದನ್ನು ಕೆರೆಯಲ್ಲೆಲ್ಲ ಹಾಕೋರು. ಎಷ್ಟು ಅವ್ರಿಗೆ ಕೆರೆಯಲ್ಲಿರೋ ಮೀನಾದರೂ ತಿನ್ಕೊಳ್ಳಿ ಅಂತ, ಯಾವುದನ್ನೂ ಅಪಬಳಕೆ ಮಾಡ್ತಿರ್ಲಿಲ್ಲ. ಮನೆಗೆ ಇದು ಹೂ ನಾನೇ ನಂಗೆ ತುಂಬ ಇಷ್ಟ. ನಮ್ಮ ಮನೇಲೆಲ್ಲ ಇದೆಲ್ಲ ಇತ್ತು, ಮಲ್ಲಿಗೆ ಇದೆಲ್ಲ ಎಲ್ಲ ಹೂ ಕಟ್ತಾ ಇದ್ವಿ, ಹೂ ಮುಡ್ಕೊಳ್ತಾ ಇದ್ವಿ, ಆ ದಾರನ ಎತ್ತಿಟ್ಕೊಳ್ತಾ ಇದ್ವಿ, ಮತ್ತೆ ಮಾಡ್ತಿದ್ವಿ. ಯಾರು ಏನೋ ಕೊಂಡ್ಕೊಂಡಾಗ ಪಟ್ಟಣದ ಅದನ್ನೆಲ್ಲ ಹಿಂಗೆ ಸುತ್ತಿ 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 ಪೆನ್ನು, ಹಳೆ ಪೆನ್ನು, ಕೆಲಸ ಮಾಡ್ತಿರೋ ಪೆನ್ನು ಸುತ್ತಿ ಸುತ್ತಿ ಒಂದು ಕಡೆ ಇಡ್ತಾ ಇದ್ವಿ, ಅದನ್ನು ಬಳಸ್ತಾ ಇದ್ವಿ. ಇವತ್ತು ಪ್ಲಾಸ್ಟಿಕ್ ಇದು ಬಂದಿದೆ. ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಯಾವುದನ್ನು ನಾವು ಓಲ್ಡ್ ಫ್ಯಾಷನ್ ಅಂತ ಹೇಳ್ತೀವೋ ಅದು ಆ್ಯಕ್ಚುಲಿ ಪರಿಸರಕ್ಕೆ ತುಂಬ ತುಂಬ ಹತ್ತಿರವಾಗಿತ್ತು. ಇವತ್ತು ಪ್ಲಾಸ್ಟಿಕ್ಸು ಈಸಿ ಲೈಫ್ ಅಂತ ಹೇಳಿ ನಾವು ತುಂಬ ಪರಿಸರಕ್ಕೆ ಅನ್ಯಾಯ ಮಾಡ್ತಾ ಇದ್ದೀವಿ. ಅದೇ ಸ್ವಭಾವ ಮನುಷ್ಯ ವ್ಯಕ್ತಿತ್ವದಲ್ಲೂ ಬರ್ತಾ ಇದೆ. ಐ ಡೋಂಟ್ ಕೇರ್. ಎಲ್ಲರೂ ಭಾರ ನನಗೆ. ಯಾರಾದರೂ ನನಗೆ ಅನುಕೂಲವಾಗಿಲ್ವಾ, ನೀನೊಂದು ಭಾರ ನನಗೆ. ತಂದೆ ತಾಯಿ ಭಾರ. ತುಂಬ ಜನಕ್ಕೆ ತಂದೆ ತಾಯಿ ಇಷ್ಟ ಇಲ್ಲ. ಯಾಕೆ ಬೇರೆ ಇರ್ತಾರೆ ಅಂದರೆ ಇವ್ರು ಹೆಂಗೋ ಇರಬೇಕು ಸ್ವೇಚ್ಛಾಚಾರದಿಂದ. ರಾತ್ರಿ 10 ಗಂಟೆನೋ 11 ಗಂಟೆಗೋ ಮಾಲ್ ತಿರುಗಿಬಿಟ್ಟು ಅಲ್ಲೆಲ್ಲ ಜಂಕ್ ತಿಂದು ಕೊಳಕು ಕಸ ತಿಂದು ಮನೆಗೆ ಬರಬೇಕು. ಮನೇಲಿ ಅಡುಗೆನೇ ಮಾಡಲ್ಲ, ಸುಮ್ಮನಿರ್ತಾರೆ ಹಿರಿಯರು. ಏನಮ್ಮ ಇದು, ನಯವಾಗಿ ಹೇಳಿದ್ರು ಏನಿದು, ಮನೇಲಿ ಒಂದು ಅಡುಗೆ ಮಾಡಬಾರ್ದಾ, ಆರೋಗ್ಯ ಕೆಟ್ಟೋಗ್ಬಿಡೋದಾ, ತೀರಾ 11 ಗಂಟೆಗೆ ಬರೋದಾ, ತೀರಾ 2 ಗಂಟೆವರೆಗೂ ಮೊಬೈಲ್ ನೋಡೋದಾ, ತೀರಾ 10 ಗಂಟೆಗೆ ಹೇಳೋದಾ ಬೆಳಗ್ಗೆ ಅಂತ ದೊಡ್ಡವ್ರು ಕೇಳ್ತಾರಲ್ಲ, ಅದಕ್ಕೆ ಹೊರೆ ಬೇಡ ನಮಗೆ. ನಿಮ್ಮ ತಾಯಿ ನನ್ನ ತಲೆ ಇದು ದೊಡ್ಡ ತಲೆ ತಿನ್ನೋದವ್ರಿಗೆ ಹೋಗ್ಬಿಟ್ಟು ಬೇರೆ ಕಡೆ ಹೊಟ್ಟೋಗ್ಬಿಡ್ತಾರೆ. ನಾನು ಹೇಳೋದು, ಮನೇಲಿ ಹಿರಿಯರಿದ್ದರೆ ಬಾಯಿ ಮುಚ್ಕೊಂಡು ಅಡುಗೆನೂ ಮಾಡ್ತೀವಿ, ಸರಿಯಾಗೂ ಇರ್ತೀವಿ. ಮಕ್ಳಿಗೊಂದು ಡಿಸಿಪ್ಲಿನ್ ಬರುತ್ತೆ. ವೇಷಭೂಷಗಳು ಅಷ್ಟೇ ತುಂಬ ಅಶ್ಲೀಲತೆಗೆ ಹೋಗ್ತಿದೆ. ಯಾಕೆ? ಐ ಡೋಂಟ್ ಕೇರ್. ತಂದೆ ತಾಯಿ ಕೇಳ್ತಾರಲ್ಲ ಅಂತ ಇವ್ರು ಯದ್ವಾ ತದ್ವಾ ಬದುಕೋಕ್ಕೆ, ಯದ್ವಾ ತದ್ವಾ ತಿನ್ನೋಕ್ಕೆ, ಯದ್ವಾ ತದ್ವಾ ವೇಷಭೂಷ ಹಾಕ್ಕೊಳ್ಳೋಕ್ಕೆ ಬೇರೆ ಹೋಗೋದು 90% ಜನ. ಖಂಡಿತ ಹೇಳ್ತೀನಿ ನಾನು. ಹಿಂದೆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳೋದು. ತುಂಬ ಕುಟುಂಬದಲ್ಲಿ ಏನಾಗುತ್ತೆ, ಒಬ್ಬನೊಬ್ಬರು ರೆಗ್ಯುಲೇಟ್ ಮಾಡ್ತಾರೆ, ಅದನ್ನು ನಾವು ಹೊರೆ ಅಂತ ತಿಳ್ಕೊಳ್ಬಾರ್ದು. ನಾವು ಆ ವಯಸ್ಸಿಗೆ ಬಂದಾಗ ನಾವು ಅದೇ ಮಾಡ್ತೀವಿ. ಅವ್ರು ನಮಗಿಂತ ಜಾಸ್ತಿ ಜೀವನ ಕಂಡಿರ್ತಾರೆ. ಎಲ್ಲರೂ ತೀರಾ ಕೆಟ್ಟವರಲ್ಲ. ಎಲ್ಲ ಅತ್ತೆಯರು ಏನು ಹೊಡೆದು ಬಡ್ದು ಕೆರೋಸಿನ್ ಹಾಕಿ ಸುಟ್ಟಾಕ್ಬಿಡಲ್ಲ. ಅದೆಲ್ಲ ಸಿನಿಮಾ ನೋಡಿ ಒಂದು ಚಿಕ್ಕ ಮಾತು ಬಂದು ಅಷ್ಟೊಂದು ರೇಸ್ ಆಗೋ ಅಗತ್ಯ ಇಲ್ಲ.
ಸ್ವಲ್ಪ ಸೈರಣೆ, ಸ್ವಲ್ಪ ಸಹನೆ. ಅಂಥ ಕೈಕೇಯನ್ನು, ಅಂಥ ಮಂಥರೆಯನ್ನು ರಾಮ ಒಂದು ಮಾತು ಹೇಳಿಲ್ವಲ್ಲ. ಅಂಥ ಶ್ರೀರಾಮಚಂದ್ರ ಏನು ಬೇಕಾದ್ರೂ ಪನಿಷ್ಮೆಂಟ್ ಕೊಡ್ಬೋದಾಗಿತ್ತು, ಏನೂ ಮಾಡಲಿಲ್ಲ ಅವನು. ನಾವು ಚೀತೋನ್ ಬೈತೀವಿ, ರಾಮ ಹೇಗಿದ್ದ ಸಂಯಮದಿಂದ. ಜಗತ್ತಲ್ಲಿ ಆ ಒಂದು ಚಿಕ್ಕ ಚಿಕ್ಕದಕ್ಕೆಲ್ಲ ಮೌಲ್ಯಗಳ ಬಗ್ಗೆ ಮಾತಾಡ್ತೀವಿ ನಾವು, ಬಟ್ ಮನೇಲೇ ನಾವು ಅದನ್ನು ಪಾಲಿಸ್ತಾ ಇಲ್ಲ. ಕ್ಷಮೆ ಅನ್ನೋದು ಅಲ್ಲೇ ಇಲ್ಲ. ನಮ್ಮದೇ ತಪ್ಪಾಗಿದ್ದರೂ ಅವರು ಹೇಳೋ ಹಾಗಿಲ್ಲ. ತಂದೆ ತಾಯಿಯನ್ನೇ ಗೌರವಿಸ್ತೇ ಇರುವಂಥ ನಾವು ಆಚೆ ಯಾರನ್ನು ಗೌರವಿಸ್ತೀವಿ? ಇನ್ನು ವರ್ಕ್ ಪ್ಲೇಸಲ್ಲಿ ಅಲ್ಲೂ ಅಷ್ಟೇ, ಸೀನಿಯರ್ಸ್ ಇವರೇ ನಂಗೆ ಹೇಳೋದು ಐ ನೋ ಅನ್ನೋದಿದೆಯಲ್ಲ, ತುಂಬ ನಿಜಕ್ಕೂ. ಯಾತಕ್ಕೆ ನಾವು ನಮ್ಮ ಶಾಸ್ತ್ರಗಳನ್ನು ಓದಬೇಕು ಅಂದರೆ, ಉಪನಿಷತ್ತಲ್ಲಿ ಒಂದು ಕತೆ ಬರುತ್ತೆ, ಒಂದು ಪ್ರಸಂಗ ಬರುತ್ತೆ. ಉದ್ಧಾಲಕ ಮತ್ತು ಶ್ವೇತಕೇತು ತಂದೆ ಮಗ, ಇಬ್ಬರು ಮಕ್ಕಳು. ಇಬ್ಬರೂ ಗುರುಕುಲಕ್ಕೆ ಕಳಿಸಿದಾನೆ. ತಾನೇ ಸ್ವತಃ ದೊಡ್ಡ ಜ್ಞಾನಿ, ಆದರೆ ಮಕ್ಕಳು ಹಿತ್ತಲ್ಲಿ ಗಿಡ ಮತ್ತಲ್ಲ, ಆಚೆ ಹೋಗಿ ಕಲಿಬೇಕಲ್ಲ. ಕಲ್ತಿಬ್ರು ಬರ್ತಾರೆ. ಒಬ್ಬನ ಕೇಳ್ತಾರೆ, ಏನಪ್ಪ ಎಲ್ಲ ಎಲ್ಲ ತಿಳ್ಕೊಂಬಿಟ್ಟೆ. ಹಂಗಾರೆ ನಿಂಗೇನೂ ಬರಲ್ಲ, ವಾಪಸ್ ಹೋಗು, ಕಳಿಸ್ಬಿಡ್ತಾನೆ. ಇನ್ನೊಬ್ಬನ ಕೇಳ್ತಾನೆ, ನೀನು ಏನು ತಿಳ್ಕೊಂಡಿದ್ಯಾ? ನನಗೀಗ ಗೊತ್ತಾಗಿದೆ, ನನಗೇನೂ ಗೊತ್ತಿಲ್ಲ ಅಂತ ಗೊತ್ತಾಗಿದೆ, ತುಂಬ ಇದೆ ತಿಳ್ಕೊಳ್ಳಿ. ಹಾಂ, ಈಗ ನೀನು ರೆಡಿಯಾಗಿದೆಯಾ ಅಂಥೇಳಿ ಅವನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸ್ತಾನೆ. ಅಯಮಾತ್ಮ ತತ್ವಸ್ಮತಿ ಶ್ವೇತಕೇತು ಅಂತೆಲ್ಲ ಬರುತ್ತಲ್ಲ, ಆ ಸಾಲು ಬರುತ್ತೆ. ನನಗೇನೂ ಗೊತ್ತಿಲ್ಲ ಅನ್ನೋದು ಒಂದು ಎಲಿಜಿಬಿಲಿಟಿ. ಇವಾಗ ಐ ನೋ ಅಂತ ಹೇಳೋದು ಎಲಿಜಿಬಿಲಿಟಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾವು ತುಂಬ ಮೌಲ್ಯ ಪ್ರಜ್ಞೆಯಿಂದ ದೂರವಾಗ್ತಾ ಇದ್ದೀವಿ. ಏನೋ ಜೆನ್ಸಿ ನಾವು, ಯೂತ್ ನಾವು, ನ್ಯೂ ಜನ್ರೇಷನ್ ಏನೇನು ಪದ ಆದರೂ ಹಾಕಿ ಬಳಸಿ, ಆದರೆ ನಾವೆಲ್ಲ ಮನುಷ್ಯರನ್ನು ಮರೀಬಾರ್ದು. ಈ ಕಾಲದ ಮಕ್ಕಳು ಹಾಗೆ ಹೀಗೆ. ಏನು ಈ ಕಾಲದ ಮಕ್ಕಳು? ಮೂರು ತಿಂಗಳ ಮಗು ಏನು ಮಾತಾಡುತ್ತಾ? 3 ತಿಂಗಳ ಮಗು ಎದ್ದು ಓಡಾಡುತ್ತಾ? ಬಯೋಲಾಜಿಕಲಿ ಹೆಂಗೆ ಯಾವಾಗ ಬೆಳಿಬೇಕೋ ಹಾಗೆ ಬೆಳೆಯೋದು. ಏನು ಎಕ್ಸ್ಟ್ರಾಡಿನರಿ ಇಲ್ಲ ಈ ಕಾಲದ ಮಕ್ಕಳು. ಎಲ್ಲ ಕಾಲದ ಮಕ್ಕಳ ಥರನೇ. ಏನಂದರೆ ಅವ್ರ ಗ್ಯಾಡ್ಜೆಟ್ಸ್ ಎಲ್ಲ ಬೇಗ ಸಿಕ್ಬಿಟ್ಟಿದೆ ಅಷ್ಟೇ. ಗ್ಯಾಡ್ಜೆಟ್ಸ್ ಬೇಗ ಸಿಕ್ಕಿದೆ, ಅದನ್ನೆಲ್ಲ ಈಗ ನನಗೂ ಎಷ್ಟೋ ಗೊತ್ತೇ ಆಗಲ್ಲ. ನಂಗೆ ಮೊಬೈಲ್ ನನಗೆ ಎಷ್ಟು ಬೇಕೋ ಅಷ್ಟೇ ಕೆಲಸ ಬರೋದು. ಅದರಲ್ಲಿ ಎಕ್ಸ್ಟ್ರಾ ಏನು ಗೊತ್ತು, ನನ್ನ ಮಗನೇ ಹೇಳ್ಕೊಡೋದು. ಎಲ್ಲೋ ಕಲಿತೆ ಅಂದರೆ ಮಿಟ್ಮಿಟ ಅಂತಾನೆ. ಅದೇನು ದೊಡ್ಡ ಡೀಲ್ ಅಲ್ಲ. ಆದರೆ ಜೀವನದಲ್ಲಿ ಹೆಂಗೆ ಬದುಕಿದ್ವಿ? ಈಗ ನಮಗೆಲ್ಲ ಹೊಡಿತಾ ಇದ್ರು, ನಕಲ್ಸ್ ಮೇಲೆ ಹೊಡಿತಿದ್ರು ಎಲ್ಲ ಕಡೆ. ಯಾರೋ ಇಬ್ಬರು ಹುಡುಗರು ತರಲೆ ಮಾಡಿದ್ರು, ಇಡೀ ಕ್ಲಾಸಲ್ಲಿ ಎಲ್ರಿಗೂ ಏಟು ಬೀಳ್ತಾ ಇತ್ತು. ನಾವೇನು ಹತ್ತು ಕರೆದು ಅಂತ ಟೀಚರ್ಸ್ ಮೇಲೆ ಏನೂ ಮಾಡ್ತಾ ಇರಲಿಲ್ಲಪ್ಪ. ಇವತ್ತು ಹೊಡೆಯೋದು ಹೊಟ್ಟೋಗ್ಬಿಟ್ಟಿದೆ ಅಲ್ಲ, ತುಂಬ ಕ್ರೂರವಾಗಿ ಹೊಡಿಬಾರ್ದು, ಒಪ್ಕೊಳ್ತೀನಿ. ಅಂದರೆ ಚಿಕ್ಕ ಏಟು ತಲೆ ಮೇಲೆ ಹಿಂಗೋ ಅಷ್ಟು ಮಾಡದೆ ಹೋದರೆ ಮಕ್ಕಳಿಗೆ ಈಗ ಹೆದರಿಕೆ ಹೋಗ್ಬಿಟ್ಟಿದೆ ಟೀಚರ್ಸ್ನ ಜಡ್ಜ್ ಮಾಡೋದು. ನಮ್ಮಲ್ಲಿ ಮಾ ವಿದ್ವಿಷಾವಹೈ ಅಂತ ಹೇಳ್ತೀವಲ್ವ, ಮಾ ವಿದ್ವಿಷಾವಹೈ. ಆ ಸಹನಾಭವತು ಎಷ್ಟು ಚೆನ್ನಾಗಿದೆ. ಗುರು ಶಿಷ್ಯರು ಹೇಳ್ಕೊಡೋದು, ಸಹ ನೌ ಅವತು, ನಾವಿಬ್ಬರು ಒಟ್ಟಿಗೆ ರಕ್ಷೆಯನ್ನು ಪಡೆಯೋಣ. ಸಹ ನೌ ಭುನಕ್ತು, ಎಲ್ಲ ಸುಖ ಭೋಗಗಳನ್ನು ಒಟ್ಟಿಗೆ ಅನುಭವಿಸೋಣ. ಸಹ ವೀರ್ಯಂಕರವಾವಹೈ, ಜೊತೆಗೆ ಪರಾಕ್ರಮವನ್ನು ಅಥವಾ ವೀರ್ಯ ಅನ್ನೋದಕ್ಕೆ ಬ್ರಹ್ಮಚರ್ಯವನ್ನು ಇಬ್ಬರು, ಸಂಯಮವನ್ನು ಇಬ್ಬರು ಪಾಲಿಸೋಣ. ತೇಜಸ್ವಿನೋ ಅಧೀತಮಸ್ತು, ನಮ್ಮ ಅಧ್ಯಯನವು ತೇಜಸ್ವಿ ಆಗಲಿ ಇಬ್ಬರು. ಮಾ ವಿದ್ವಿಷಾವಹೈ, ನಮ್ಮಿಬ್ಬರಲ್ಲಿ ಯಾವತ್ತೂ ದ್ವೇಷ ಡಿಸ್ಲೈಕ್ ಬರ್ದಿರಲಿ. ಇವತ್ತು ಮಕ್ಕಳು ಐ ಡೋಂಟ್ ಕೇರ್ ಅಂತ ಯಾವ ಟೀಚರ್ ನೋಡಿದ್ರು ಡಿಸ್ಲೈಕ್ ಬಂದಾಗ ಅದು ಬರೋದಿಲ್ಲ ನಮಗೆ, ಡಿಸ್ಕನೆಕ್ಟ್ ಆಗೋಗ್ಬಿಡತ್ತೆ. ಹೀಗೆ ಎಲ್ಲ ಹಂತದಲ್ಲೂ ಕೂಡ ನಾವು ಈ ನೀತಿ ಧರ್ಮವನ್ನು, ಅದಕ್ಕೆ ವಿದ್ಯಾರ್ಥಿ ಧರ್ಮ ಅಂದರು. ವಿದ್ಯಾರ್ಥಿ ಧರ್ಮದಲ್ಲಿ ತುಂಬ ದೊಡ್ಡ ಲಕ್ಷಣ ಗೊತ್ತಾ? ವಿಧೇಯತ, ಆಬ್ಸಲ್ಯೂಟ್ ಒಬೀಡಿಯನ್ಸ್. ಅದೇ ಇಲ್ಲ ಇವತ್ತು. ಒಬೀಡಿಯನ್ಸ್ ಅಷ್ಟೇ, ತಂದೆ ತಾಯಿ ಆಚಾರ್ಯ ವಿಚಾರದಲ್ಲಿ ಒಬೀಡಿಯನ್ಸು. ರಾಜ ಅಂದರೆ ಶಾಸನ ಅಂತ ಅರ್ಥ, ಗೌರ್ಮೆಂಟು. ಒಬೀಡಿಯನ್ಸ್, ಈ 4 ತುಂಬ ಹೇಳೋರು ಹಿಂದೆ. ಮಾತಾಡಬೇಡ, ಅನ್ಕಂಡೀಷ್ನಲ್ ಒಬೀಡಿಯನ್ಸು. ಇವತ್ತು ಈ 4 ರೆಸ್ಪೆಕ್ಟ್ ಮಾಡಲ್ಲ. ತಂದೆ ತಾಯಿ, ಗೌರ್ಮೆಂಟು ಮತ್ತು ಟೀಚರ್ಸು, 4 ರೆಸ್ಪೆಕ್ಟ್ ಮಾಡಲ್ಲ. ಅದಕ್ಕೆ ಎಲ್ಲ ಮತ್ತು ಮೌಲ್ಯಗಳ ಬಗ್ಗೆ ಮಾತಾಡ್ತೀವಿ. ವ್ಯಾಲ್ಯೂಸ್ ಇನ್ನೇನು ವ್ಯಾಲ್ಯೂಸು? ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಲ್ಲ, ಇನ್ನೇನು ವ್ಯಾಲ್ಯೂ ಬರುತ್ತೆ? ಅದು ನಮ್ಮ ಸೈಕಿಯೊಳಗೆ ಹೋಗ್ಬಿಟ್ಟಿರುತ್ತೆ ಸ್ವಭಾವ. ಬಹಳ ಮುಖ್ಯವಾದ ತಂದೆ ತಾಯಿನೇ ನಾವು ರೆಸ್ಪೆಕ್ಟ್ ಮಾಡದೆ ಹೋದ್ಮೇಲೆ ಬಾಸ್ನ ಮಾಡ್ತೀವಿ ಅಂತ ಮೊದಲು ಅವ್ರ ಮುಂದೆ ಹಲ್ಕಿರಿಬೋದು, ಆದರೆ ಹಿಂದೆ ಏನೋ ಆಡ್ಕೊಳ್ಳೋದು ಮಾಡೋದು. ಹಾಗೆ ಸಂಸ್ಥೆಗೆ ದಿನಕ್ಕೊಂದು ಸಂಸ್ಥೆಯನ್ನು ಬದಲಾಯಿಸ್ತಾ ಇರ್ತಾರೆ.
ಯಾರೊಬ್ಬರು ಒಂದು ಸಂಸ್ಥೆಯಲ್ಲಿ ಪರ್ಮನೆಂಟ್ ಆಗಿದೆ, ಯಾಕೆ ಇಲ್ಲಿ ನಂಗೆ ಸಂಬಳ ಎಷ್ಟು ಸಿಕ್ಕತ್ತೆ ಅಷ್ಟೇ ಮುಖ್ಯ. ನಾನೊಂದು ಸಂಸ್ಥೆಗೆ ಸೇರಿದ್ದೀನಿ, ಈ ಸಂಸ್ಥೆಯ ಭಾಗ, ನಾನು ಇದನ್ನು ಬೆಳೆಸ್ಬೇಕು. ನಾವು ಒಂದು ಸ್ಕೂಲಲ್ಲಿ ಟೀಚರಾಗಿ ಸೇರ್ತೀವಿ ಅಂತ ಇಟ್ಕೊಳ್ಳಿ. ಆ ಸ್ಕೂಲಲ್ಲಿ ಸೇರ್ಕೊಂಡ ತಕ್ಷಣ ಆ ಸ್ಕೂಲೇ ನನ್ನ ಸ್ಕೂಲಿನ ಒಂದು ಭಾಗ. ಅದರ ಬಗ್ಗೆ ಒಂದು ಭಾವನಾತ್ಮಕವಾದ ಬೆಸುಗೆ ಬರ್ಬೇಕು ತಾನೆ. ಎಲ್ಲಿ ಬರುತ್ತೆ ನೋಡಿ, ಬೇಕಾದ್ರೆ ನಿಮ್ಮ ಸತ್ಸಂಗ ಕೇಂದ್ರಗಳಲ್ಲಿ, ಆಶ್ರಮಗಳಲ್ಲಿ, ಯೋಗ ಸಂಸ್ಥೆಗಳಲ್ಲಿ ಆ ಬೆಸುಗೆ ಬರುತ್ತೆ. ನಮ್ಮದು ಇದು. ಯಾಕೆ ಅಂದರೆ ಅಲ್ಲಿ ಕಮರ್ಷಿಯಲ್ ಇದು ಇರಲ್ವಲ್ಲ, ತುಂಬ ಪ್ರೇಮ ಇರುತ್ತೆ, ಒಬ್ಬನೊಬ್ಬರು ಬಿಟ್ಟಿರೋಕ್ಕಾಗಲ್ಲ. ಎಲ್ಲಿ ಕಮರ್ಷಿಯಲ್ ಬರುತ್ತೋ, ಯಾವಾಗ ವ್ಯಾಪಾರೀಕರಣ ಮಾಡಿಬಿಟ್ರು ಶಾಲೆಗಳನ್ನ ಮೆಕಾಲೆ ಸಿಸ್ಟಮಲ್ಲಿ, ಹಿಂದೆ ಎಲ್ಲ ಹಂತಗಳಲ್ಲೂ ಶುಲ್ಕರಹಿತವಾಗಿರ್ತಿತ್ತು. ರಾಜ ಪೋಷಣೆ ಮಾಡ್ತಿದ್ದ, ಸಮಾಜ ಪೋಷಣೆ ಮಾಡ್ತಿತ್ತು. ಯಾರು ಏನು ಬೇಕಾದ್ರೂ ಅವ್ರು ಕಲಿಬೋದಾಗಿತ್ತು, ಮನಬಿಟ್ಟು ಕಲಿಬೋದಾಗಿತ್ತು. ಅಲ್ಲಿ ಗುರುಕುಲಕ್ಕೆ ಬಂದು ಕಲಿಬೇಕು ಅಂತಿಲ್ಲ, ಆಚೆನೂ ಕಲಿಬೋದು, ಮನೇಲೇ ಕಲಿಬೋದು, ಗುರುಕುಲದಲ್ಲೂ ಕಲಿಬೋದು. ತುಂಬ ಫ್ರೀಡಮ್ ಇತ್ತು, ತುಂಬ ಸೈಂಟಿಫಿಕ್ ಆಗಿತ್ತು, ತುಂಬ ವ್ಯವಸ್ಥಿತವಾಗಿತ್ತು. ಅಂದರೆ ನಮ್ಮ ಸಮಾಜ ಯುಟೋಪಿಯನ್ ಆಗಿತ್ತು, ಅಲ್ಲಿ ಕೆಟ್ಟವರೇ ಇರಲಿಲ್ಲ ಅಂತ ನಾನು ಹೇಳ್ತಿಲ್ಲ, ವೈಟ್ ವಾಶ್ ಮಾಡ್ತಾ ಇಲ್ಲ. ನೀವು ಎಷ್ಟೇ ಒಳ್ಳೆ ಶಿಕ್ಷಣ ಕೊಟ್ಟರು ಒಂದಿಷ್ಟು ತರಲೆಗಳು, ರಾವಣ ಹುಟ್ಟಲಿಲ್ವಾ ಅಂತಾರೆ, ಅವ್ರು ಹುಟ್ಟುತ್ತಾರೆ. ಅಲ್ಲೊಬ್ರು ಇಲ್ಲೊಬ್ರು ಹುಟ್ಟುತ್ತಾರೆ. ಪುಲಸ್ತ್ಯ ಮಹರ್ಷಿಗಳ ಮೊಮ್ಮಗ, ವಿಶ್ರವ ಮಹರ್ಷಿಯ ಮಗ, ಆದರೂ ರಾವಣ ಮಾಡಬಾರ್ದನ್ನು ಮಾಡ್ದ. ಕಲಿಯೋದನ್ನೆಲ್ಲ ಕಲ್ತ ಮೇಲೂ ಆ ಥರ ಒಂದಷ್ಟು ಜನ ಇರ್ತಾರೆ. ಅವರನ್ನು ನಾವು ಶಾಸನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆದರೆ ಹೆಚ್ಚಿನವರನ್ನು, ಮಾಸನ್ನು ನಾವು ನಿಯಂತ್ರಿಸ್ಬೇಕಾದ್ರೆ ಧರ್ಮ ಒಂದೇ ಆಧಾರ. ಹಾಗಾಗಿ ಸಾಮಾನ್ಯ ಧರ್ಮ ಭಾಳ ಭಾಳ ಮುಖ್ಯವಾಗತ್ತೆ. ಅದನ್ನು ನಮ್ಮ ಕಥೆಗಳು ಹೇಳುತ್ತವೆ. ರಾಮನ ಕಥೆ, ಕೃಷ್ಣನ ಕಥೆ, ನಮ್ಮ ಪುರಾಣದ ಕಥೆಗಳು, ಮತ್ತು ನಮ್ಮ ಇತಿಹಾಸದಲ್ಲಿ ಬಂದಂಥ ಮಹಾತ್ಮರು. ಶಿವಾಜಿ ಮಹಾರಾಜ್ ಏನು ವಿಧೇಯವಾಗಿದ್ದರು ಅವ್ರ ತಾಯಿಗೆ, ಆ ವಿಧೇಯತೆಯೇ ಅವರ ಶಕ್ತಿ, ಒಂದು ಮನೋಬಲವನ್ನು ಕೊಡುತ್ತೆ ನಮಗೆ. ನಾವು ಯಾವಾಗ ನಮ್ಮ ಅಹಮಿಕೆಯನ್ನು ಕುಗ್ಗಿಸ್ಕೊಂಡು ನಮ್ಮ ಹಿರಿಯರ ಮುಂದೆ ಬಗ್ತೀವೋ, ಆಗ ಆ ಅಹಂಕಾರವನ್ನು ಕುಗ್ಗಿಸೋದಿದೆಯಲ್ಲ, ಅದು ಸಾಮಾನ್ಯವಾದ ಶಕ್ತಿ ಅಲ್ಲ, ಅದು ಮನೋಬಲ, ಅಪಾರವಾದ ಮನೋಬಲ ನಮ್ಮಲ್ಲಿ ಜಾಗೃತವಾಗುತ್ತೆ. ಹಾಳಾಗಬಲ್ಲವನೇ ಅರಸನಾಗಬಲ್ಲ ಅಂತ ಸುಮ್ಮನೆ ಹೇಳಿಲ್ಲ. ಈ ವಿಧೇಯತೆ, ಈ ಶಾಂತಿ, ಈ ತ್ಯಾಗ, ಈ ಒಂದು ಸೌಮ್ಯತೆ, ಈ ಒಂದು ಕಷ್ಟ ಸಹಿಷ್ಣುತೆ ನಮಗೆ ತುಂಬ ದೂರ ಕರ್ಕೊಂಡು ಹೋಗುತ್ತೆ ಜೀವನದಲ್ಲಿ. ನಾವು ಕಷ್ಟನೇ ಪಡಬಾರ್ದು. ಇವತ್ತು ಮಕ್ಕಳನ್ನ ನಾವು ಬೆಳೆಸೋದು ಹಾಗೆ ಅದೇ ಮಾಡಿಬಿಡ್ತೀವಿ. ಅವ್ರಿಗೆ ಒಂದು ಸೆಪ್ರೇಟ್ ರೂಮು, ಅವ್ರಿಗೆ ಒಂದು ಮಂಚ, ಎಲ್ಲ ಮೆತ್ತಗಿರಬೇಕು, ಎಲ್ಲ ಸಿಂಕಿಂಗ್ ಸೋಫಾ, ಸಿಂಕಿಂಗ್ ಕಾಟ್ಸು, ಅಲ್ಲೊಂದು ಕುರ್ಚಿ, ಅದೇನೋ ತಂದ್ಕೊಡ್ತಾನೆ ಇರ್ತೀವಿ ತಿನ್ನೋಕ್ಕೆ, ಮಾಡೋಕ್ಕೆ. ಫ್ರಿಡ್ಜ್ ತುಂಬ ಬೇರೆ ಜಂಕ್ ತುಂಬಿಟ್ಟಿರ್ತೀವಿ. ಮಕ್ಕಳು ಹೆಂಗೆ ಮತ್ತು ಏನು ಕಲಿತಾರೆ ಜೀವನದಲ್ಲಿ? ಬರೀ ತಿಂಡಿ ವಾಕ್ಯಗಳಾಗ್ತಾರಷ್ಟೆ. ಅಷ್ಟು ಮುದ್ದು ಮಾಡಬಾರ್ದು. ವಿದ್ಯಾರ್ಥಿವಾ ಸುಖಾರ್ಥಿವಾ ತ್ಯಜೇದ್ ವಿದ್ಯಾಂ, ವಿದ್ಯಾರ್ಥಿವಾ ತ್ಯಜೇದ್ ಸುಖಂ ಅಂತ ಸುಭಾಷಿತ ಹೇಳುತ್ತೆ. ವಿದ್ಯಾರ್ಥಿಗೆ ಸುಖವಿಲ್ಲ, ಸುಖಾರ್ಥಿಗೆ ವಿದ್ಯೆ ಇಲ್ಲ ಅಂತ. ಇವತ್ತು ಮತ್ತು ಕನ್ನಡಿ ನಮ್ಮ ಗುರುಕುಲ ಪದ್ಧತಿಯ ರೂಲ್ಸ್ ನೋಡಿದ್ರೆ ಸಮಾವರ್ತನ ಅಂತ ಒಂದು ಸಂಸ್ಕಾರ ಆಗುತ್ತೆ. ಆ ಸಂಸ್ಕಾರ ಆಗುವ ತನಕ ಕನ್ನಡಿ ನೋಡೋ ಹಾಗಿಲ್ಲ ಅವರು. ಗುರುಕುಲ ವಿದ್ಯಾಭ್ಯಾಸದಲ್ಲಿ ಕನ್ನಡಿನೇ ಇಲ್ಲ. ಆ ಕನ್ನಡಿ ಅದು ಫೇಸ್ ಆದಮೇಲೆ ಅವರೀಗ ಸ್ನಾತಕ ಅಂದರೆ ಏನು? ಸ್ನಾನ ಮಾಡಿದವನು ಅಂತ. ಅಂದರೆ ಏನರ್ಥ? ಅವಭೃತ ಸ್ನಾನ ಅಂತ ಒಂದು ಸಮಾವರ್ತನ ಸಂಸ್ಕಾರ ಮಾಡ್ತಾರೆ. ಆ ಅವಭೃತ ಸ್ನಾನ ಮಾಡ್ತಾರೆ. ಈ ಯಾವುದೇ ಒಂದು ಮನೆ ಕಟ್ಟಿದಾಗ ಅಥವಾ ಒಂದು ಒಳ್ಳೆ ಕೆಲಸ ಮಾಡಿದಾಗ 60 ವರ್ಷ ಅಥವಾ 70 ವರ್ಷ ಶಾಂತಿ ಆದಾಗ ಮಾಡ್ತಾರಲ್ಲ, ತಲೆ ಮೇಲೆ ಜರಡಿ ಹಿಡಿದು ಅದರಲ್ಲಿ ಮುತ್ತು ರತ್ನಗಳು ಹಾಕಿ ಮಾಡ್ತಾರೆ. ಆ ಸ್ನಾನ ಮಂಗಳ ಸ್ನಾನ, ಅವಭೃತ ಸ್ನಾನ ಅಂತ ಹೆಸರು. ಅದನ್ನು ಗುರು ಹಿರಿಯರು, ತಂದೆ ತಾಯಂದ್ರು ಬಂದು ನೀನು ಇಷ್ಟು ವರ್ಷ ಮಾಡಿದ್ಯಾ ಅಂತ ಹೇಳಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದವನು ಅನ್ನೋ ಅರ್ಥದಲ್ಲಿ ಸ್ನಾತಕ. ಇವತ್ತೆಲ್ಲ ಕಡೆ ಯೂನಿವರ್ಸಿಟಿಯಲ್ಲೂ ಕೂಡ ಸ್ನಾತಕ ಅಂತ ಬಳಸ್ತೀವಿ, ಅರ್ಥ ಗೊತ್ತಿಲ್ಲ. ಆವತ್ತು ಆ ಸಮಾವರ್ತನ ಆದಮೇಲೆ ಅವನಿಗೆ ಕನ್ನಡಿ ತೋರಿಸ್ತಾರೆ. ಇನ್ಮೇಲೆ ನೀನು ಕನ್ನಡಿಗೆ ನೀನು ನೋಡಿಕೊಂಡು ಫ್ಯಾಷನೇಬಲ್ ಆಗಿ ಡ್ರೆಸ್ ಮಾಡಿಕೊಂಡು ಶೃಂಗಾರ ಕಾವ್ಯಗಳನ್ನು ಓದು, ಸ್ವಲ್ಪ ದೇಶಾಟನೆ ಮಾಡು, ಎಲ್ಲ ಕಡೆ ಹೋಗು. ಏಕೆ ನಾಳೆ ಮದುವೆ ಆದಮೇಲೆ ಅವನು ತರ್ಕ ವೇದಾಂತ ಮಾತಾಡೋಕ್ಕಾಗ್ತ ಹೆಂಡತಿ ಜೊತೆ ಪ್ರೀತಿ ವಿಶ್ವಾಸ ಬೇಕಲ್ವ? ಎಷ್ಟು ಚೆನ್ನಾಗಿ. ಆದರೆ ಬ್ರಹ್ಮಚರ್ಯಾವಧಿಯಲ್ಲಿ, ಸ್ಟೂಡೆಂಟ್ಹುಡ್ಡಲ್ಲಿ ಹೀಗೆ ಇರಬೇಕು, ನಿನಗೆ ಚಾಯ್ಸ್ ಇಲ್ಲ. ನಾವು ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು ಅಂತ ಉಪನಿಷತ್ತು ಹೇಳುತ್ತೆ. ಅಮೃತತ್ವಕ್ಕೂ ತ್ಯಾಗ ಬೇಕು. ಇನ್ನು ಇಲ್ಲಿ ಬದುಕೋಕ್ಕೆ ಒಂದು ಸ್ವಲ್ಪ ತ್ಯಾಗ ಬೇಡವಾ? ನಾನು ನನ್ನದು ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ವಿಶೇಷ ಧರ್ಮ, ನಮ್ಮ ವ್ಯಷ್ಟಿಹಿತ, ನನ್ನ ಇಷ್ಟ, ನನ್ನ ಪ್ರಯಾರಿಟಿ ಸ್ವಲ್ಪ ಎಲ್ಲ ಬಿಡಬೇಕು ಅಂತ ಯಾರೂ ಹೇಳಲ್ಲ. ನಮ್ಮ ಮನೇಲಿ ನಾವು ಆರಾಮಾಗಿ ಯಾವತ್ತು ಬೇಕಾದ್ರೂ ಪುಳಿಯೋಗರೆ ಮಾಡ್ಕೊಳ್ತೀವಿ, ನಾವು ಬೇಕಾದ್ರೂ ಮಸಾಲೆ ದೋಸೆ ಮಾಡ್ಕೊಂಡು ತಿನ್ಬೋದು, ಹೇಗೆ ಬೇಕಾದ್ರೂ ಕೂತ್ಕೋಬೋದು, ಏನೂ ಮಾಡ್ಬೋದು. ಯಾವತ್ತೋ ಒಂದಿನ ಅತಿಥಿಗಳು ಬರ್ತಾರಪ್ಪ, ಅಥವಾ ನಾನು ಎಲ್ಲೋ ಆಚೆ ಹೋಗಿರ್ತೀನಿ ಇನ್ನೊಬ್ಬರ ಮನೆಗೆ, ಆವತ್ತೂ ನಾನು ತ್ಯಾಗ ಮಾಡಲ್ಲ ಅಂದರೆ ಏನರ್ಥ ಅಲ್ವಾ? ಹೀಗೆ
ಸಮಷ್ಟಿ ಹಿತವನ್ನು ಮನಸ್ಸಿನಲ್ಲಿ ಇಟ್ಕೊಂಡೆ, ಕಲೆಕ್ಟಿವ್ ಲೈಫ್. ಸನಾತನ ಧರ್ಮ ಅಂದರೆ ನಾನು ಇದನ್ನು ಇತಿಮಿತಿಗಳ ಅರ್ಥ ಮಾಡ್ಕೊಂಡಿರೋದು ಸೂತ್ರ ಫಾರ್ ಕಲೆಕ್ಟಿವ್ ಲೈಫ್. ಕೂಡಿ ಬಾಳೋದಕ್ಕೆ ಏನಾದ್ರು ಒಂದು ಸುಂದರವಾದ ಜೀವನ ಸೂತ್ರ ಇದ್ದರೆ ಅದು ಸನಾತನ ಧರ್ಮ. ಹಿಂಗೆ ಬದುಕಿದ್ರೆ ಚೆನ್ನ. ಆ ಒಂದು ಸೂತ್ರವನ್ನು ನಾವು ಬಿಟ್ಟರೂ ಕೂಡ ತುಂಬ ಹಾನಿ ಆಗುತ್ತೆ. ಇವತ್ತು ಐ ಡೋಂಟ್ ಕೇರ್ ಅಂತ ಬಂದ ತಕ್ಷಣ ಜಾಯಿಂಟ್ ಫ್ಯಾಮಿಲೀಸ್ ಎಲ್ಲ ಮುರಿದೋಗ್ತಾ ಇವೆ, ಅನಾಥಾಶ್ರಮಗಳು ಜಾಸ್ತಿ ಆಗ್ತಾಯಿವೆ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾಯಿವೆ. ಮಾತೃದೇವೋ ಭವ ಪಿತೃದೇವೋ ಭವ ಹೇಳೋದಕ್ಕೆ ವೇದವಂತ ಅಂತೂ ಹೇಳಿದ್ದು. ಆದರೆ ಸಾಕ್ಷಾತ್ ತಾಯಿ ತಂದೆಯನ್ನು ನಾವು ಗೌರವಿಸೋಕ್ಕಾಗ್ತಾ ಇಲ್ಲ. ಗಂಗಾ ಪೂಜೆ ಮಾಡ್ತೀವಿ. ನನ್ನೊಂದು ಸಣ್ಣ ಅನುಭವ ಹೇಳಿ ಮುಗಿಸ್ಬಿಡ್ತೀನಿ. ಟ್ರೈನಿಂಗ್ ಅನ್ನೋದು ಪರ್ಸ್ಪೆಕ್ಟಿವ್ ಅನ್ನೋದು ಹೊಟ್ಟೋಗ್ರೆ ಏನಾಗುತ್ತೆ ಅಂತ. ನಾನು ಸುಮಾರು ಸಲ ಹಿಮಾಲಯ ಹೋಗ್ತಾನೆ ಇರ್ತೀನಿ, ಇತ್ತೀಚೆಗೂ ಹೋಗಿ ಬಂದೆ, ತುಂಬ ಇಷ್ಟ. ಮೊದಲನೇ ಸಲ ನಾನು ಹಿಮಾಲಯಕ್ಕೆ ಹೋದಾಗ ಇನ್ನೂ ಗಂಗೆನೇ ನೋಡಿರಲಿಲ್ಲ, ಚಿಕ್ಕ ವಯಸ್ಸು. ಗಂಗೆ ನೋಡಬೇಕು, ಕರೆಕ್ಟಾಗಿ ಪ್ರವಾಹ ಬೇರೆ ಆಗಿಬಿಟ್ಟಿತ್ತು, ದಡದವರೆಗೂ ನೀರು ಬಂದುಬಿಟ್ಟಿತ್ತು. ಸರಿ, ನಾವು ಅಲ್ಲೇ ದಡದಲ್ಲೇ ಕೂತ್ಕೊಂಡು ಸ್ವಲ್ಪ ಸ್ನಾನ ಮಾಡ್ಕೊಂಡು ಕೂತ್ಕೊಂಡು ನಾವೇನೋ ಪಾರಾಯಣ ಮಾಡ್ತಾಯಿದ್ವಿ. ಆಗ ಅಲ್ಲಿ ಲೋಕಲ್ ಅವರು, ಅಲ್ಲಿನ ಒಂದು ಹೆಂಗಸು ಬಂದರು. ಇವಾಗೆಲ್ಲ ಕಟ್ಟೆ ಎಲ್ಲ ಹಾಕ್ಬಿಟ್ಟಿದೆ, ಅವಾಗೆಲ್ಲ ಏನಿಲ್ಲ, ಸುಮಾರು ನಾನು 25 ವರ್ಷದ ಹಿಂದೆ ಹೇಳೋದು. ಸರಿ, ಅಲ್ಲಿ ಲೋಕಲ್ ಅವ್ರು ಯಾರಿದ್ರು ಅವರೆಲ್ಲ ಎಕ್ಸ್ಪರ್ಟ್ ಈಜುಗಾರರು. ಸೀದಾ ಬರ್ತಾರೆ, ಅಷ್ಟು ದೂರ ಹೊಟ್ಟೋಗ್ಬಿಡ್ತಾರೆ ನೀರೊಳಗೆ. ಹಾಗೆ ಒಂದು ಹೆಂಗಸು ಬಂದು ಸ್ನಾನ ಗೀನ ಮಾಡಿಬಿಟ್ಟು ಇಷ್ಟು ದೊಡ್ಡ ತಟ್ಟೆ ತಂದಿತ್ತು, ಹರಿವಾಣ. ಅದರಲ್ಲೆಲ್ಲ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ, ದೀಪ, ನೈವೇದ್ಯ ಪದಾರ್ಥ ಎಲ್ಲ ಜೋಡಿಸ್ಕೊಂಡಿದ್ರು. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ತಂದಿದ್ರು ಆ ಅಮ್ಮ. ಆಮೇಲೆ ಅವರು ಸ್ನಾನ ಮಾಡಿದ್ರು. ಆಮೇಲೆ ಕೂತ್ಕೊಂಡು ಗಂಗಾಲ ಹರಿಯೋದು, ಇದು ಸ್ತೋತ್ರ ತುಂಬ ಚೆನ್ನಾಗಿ ಒಂದು ಗಟ್ಟಿಯಾಗಿ ಜೋರಾಗಿ, ಅವ್ರ ಮಗುನೂ ಇತ್ತು ಜೊತೆಲಿ, ಎಲ್ಲ ಹೇಳ್ತಾಯಿದ್ರು. ಎಲ್ಲ ಆದಮೇಲೆ ಬಂದರು, ಅದನ್ನು ತಟ್ಟೆ ತೊಗೊಂಡೋಗಿ ನದಿ ಮಧ್ಯಕ್ಕೆ ಹೋಗ್ಬಿಟ್ಟು ಅರ್ಶಿನ, ಕುಂಕುಮ, ಹೂವು, ಅಕ್ಷತೆ ಎಲ್ಲ ಪೂಜೆ ಮಾಡಿದ್ರು. ಹಾಲಿನ ಪ್ಯಾಕೆಟ್ ಓಪನ್ ಮಾಡಿ ಹಾಲು ಅಭಿಷೇಕ, ಮೊಸರು ಅಭಿಷೇಕ ಎಲ್ಲ ಮಾಡಿದ್ರು. ಎಲ್ಲ ಮಾಡಿ ದಡಕ್ಕೆ ಬಂದರು, ಡ್ರೆಸ್ ಚೇಂಜ್ ಮಾಡಿಕೊಂಡ್ರು. ಆಮೇಲೆ ಆ ತಟ್ಟೆಯಲ್ಲಿರೋ ಎಲ್ಲ ಏನೇನಿತ್ತು ಪ್ಲಾಸ್ಟಿಕ್ ಕವರು ಅದು ಇದು ಎಲ್ಲನೂ ಒಂದ್ರೊಳಗೆ ಹಾಕಿ ಹಿಂಗೆ ಮಾಡಿಬಿಟ್ಟು ಗಂಗೆಗೆ ಹಾಕ್ಬಿಟ್ಟು ಹೊರಟೋದು. ಅವರ ಭಕ್ತಿಯನ್ನು ನಾನು ಪ್ರಶ್ನೆ ಮಾಡ್ತಿಲ್ಲ, ಬಟ್ ಅವ್ರು ಕೊಟ್ಟಿರೋ ಟ್ರೈನಿಂಗ್ನ ನಾನು ಪ್ರಶ್ನೆ ಮಾಡ್ತೀನಿ. ಅವ್ರಿಗೆ ಯಾವ ಗಂಗೆ ನಾನು ಇಷ್ಟೊತ್ತು ಪೂಜೆ ಮಾಡಿದ್ದೀನೋ ಆ ಗಂಗೆ ಒಳಗೆ ನಾನು ಪ್ಲಾಸ್ಟಿಕ್ ಹಾಕ್ತಿದ್ದೀನಿ, ಕಸ ಹಾಕ್ತಿದ್ದೀನಿ ಅಂತಲೇ ಅನ್ನಿಸ್ಲಿಲ್ಲ. ಯಾಕೆ ಅಲ್ಲಿ ಗೌರ್ಮೆಂಟು ಸೀವೇಜ್ ಬಿಡ್ತಾ ಇದೆ, ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ. ಇದು ನಮಗಾಗಿರೋ ಸಮಸ್ಯೆ ಇವತ್ತು. ನನ್ನ ಮರ್ಯಾದೆ ಇಲ್ಲ, ಯಾಕೆ ನಾವು ಗಂಗೆ ಫಸ್ಟ್ ಟೈಮ್ ನಾವು ತುಂಬ ಎಮೋಷ್ನಲ್ ಆಗಿ ನೋಡ್ತಾ ಇದ್ವಿ. ಅವ್ಳು ಹಿಂಗೆ ಹಾಕಿದ ತಕ್ಷಣ ಧಬಕ್ಕಂತೂ ನನ್ನ ಮೇಲೆ ಎಸ್ತಂಗೆ ಅನಿಸ್ಬಿಡ್ತು ನನಗೆ. ಇವತ್ತಿಗೂ ಮರ್ತಿಲ್ಲ ನಾನು ಆ ಘಟನೆ. ಇದನ್ನು ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ಪೂಜೆ ಮಾಡೋವಾಗ ಅವಳು ದೇವತೆ, ಮದರ್ಸ್ ಡೇ, ಫಾದರ್ಸ್ ಡೇ ಅಥವಾ ಮದುವೆ ದಿನ ಪುರೋಹಿತರು ಹೇಳ್ತಾರೆ ಅಂತ ತಂದೆ ತಾಯಿಗೆ ನಮಸ್ಕಾರ ಮಾಡಿಬಿಡೋದು ಅಷ್ಟೇ. ಮಿಕ್ಕಿದ ದಿನ ಹೋಗಪ್ಪ ಅಂತ. ಅದಕ್ಕೂ ಇದಕ್ಕೂ ಏನು ಹೆಚ್ಚು ವ್ಯತ್ಯಾಸ ಇಲ್ಲ ಘಟನೆಗೆ. ಹಾಗಾಗಿ ಮಿಸ್ಮ್ಯಾಚ್ ಇದೆಯಲ್ಲ. ಯಾರು ಸಾಕ್ಷಾತ್ ಪರಮಾತ್ಮ ತಂದೆ ತಾಯಿ ಮನೆಯನ್ನು ದೇವರು ಅಂತ ಭಾವಿಸೋರು ಮನೆಯನ್ನು ಗೌರವಿಸ್ತಾರೆ. ನಾವು ಯಾವುದನ್ನು ನೋಡಿದ್ರೂ ಅಲ್ಲಿ ದೇವರನ್ನು ಕಾಣ್ತೀವಿ. ವಾಹನವನ್ನು ದೇವರು ಅಂತ ಹೆಸರಿಡೋರು. ಈಗ ಯಾರು ನಾನಂತೂ ಇಟ್ಕೊಂಡ್ಬಿಟ್ಟಿದ್ದೀನಿ, ನಾನು ವಾಹನಕ್ಕೊಂದು ಹೆಸರಿಟ್ಬಿಟ್ಟಿದ್ದೀನಿ, ನಮ್ಮ ಮನೇಲಿರೋ ವಾಹನಕ್ಕೆಲ್ಲ. ನಾವು ಆ ಭಾವ, ಇದು ನನ್ನ ಜೀವನದ ಒಂದು ಅಂಗ ಅಂತನ್ನುವ ಭಾವ, ಪ್ರಕೃತಿಯನ್ನು, ಸಂಪನ್ಮೂಲಗಳನ್ನು, ನೆಲ ಜಲಗಳನ್ನು ಎಲ್ಲವನ್ನೂ ಶುದ್ಧವಾಗಿ ಇಟ್ಕೊಳ್ಳೋದು. ಯಾವುದನ್ನು ಅಲ್ಲೆಲ್ಲೋ ಟ್ಯಾಪ್ ಲೀಕ್ ಆಗ್ತಾಯಿದೆ, ನನ್ನ ನೀರದು, ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಟ್ಯಾಪ್ನ ಮುಚ್ಚಬೇಕು ನನ್ನ ಕೈಲಾದರೆ. ಈ ಥರದ ಟ್ರೈನಿಂಗನ್ನು ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ. ರಾಷ್ಟ್ರೋತ್ಥಾನದಂಥ ಶಾಲೆಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಏಕೆಂದರೆ ಇಲ್ಲಿ ಮುಖ್ಯ ಉದ್ದೇಶ ರಾಷ್ಟ್ರ ಉತ್ಥಾನ, ಹೆಸರೇ ಹೇಳುವ ಹಾಗೆ ರಾಷ್ಟ್ರಸ್ಯ ಉತ್ಥಾನ ಉದ್ದೇಶವಾದ್ರಿಂದ ಇಂಥ ಕಡೆ ಸಾಧ್ಯ. ಅದನ್ನು ಮಾಡೋಣ, ಕ್ರಮೇಣ ಚೇಂಜ್ ಮಾಡಬೇಕು. ನೋಡಿ, ಈಗ ಪರಿಸರ ಸುಮಾರು 20 ವರ್ಷದ ಹಿಂದೆ ಎಲ್ಲ ನಾನು ನಮ್ಮಪ್ಪ ಪರಿಸರ ಸ್ನೇಹಿ ಗಣಪತಿನ ಹುಡ್ಕೊಂಡು ಎಲ್ಲೆಲ್ಲೋ ಬೆಂಗಳೂರೆಲ್ಲ ಸುತ್ತಾ ಇದ್ವಿ, ಎಲ್ಲೂ ಸಿಗ್ತಿರ್ಲಿಲ್ಲ. ಈಗ ಪರಿಸರ ಸ್ನೇಹಿ ಗಣಪತಿಯ ಪೂಜೆ ಮಾಡಿ ಅಂತ ಒಂದು ಅವೇರ್ನೆಸ್ ಮೂಡಿಸಿದಾರಲ್ಲ. ಈಗ ನೀವು ಹೋಗಿ ನೋಡಿ, ಒಂದು 50%, 70% ಕೆಲವು ಸಲ ಬರೀ ಪರಿಸರ ಸ್ನೇಹಿ ಗಣಪತಿ ಕಾಣಿಸುತ್ತೆ ಅಂಗಡಿನಲ್ಲಿ. ಆಗತ್ತೆ, ಆ ಒಂದು ರಿವರ್ಟಿಂಗ್ ಆಗತ್ತೆ, ಆದರೆ ಯಾವತ್ತೂ ಸಮಯ ತಗೊಳುತ್ತೆ. ಡ್ಯಾಮೇಜು ಸುಲಭ, ಪುನರ್ನಿರ್ಮಾಣ ಕಷ್ಟ. ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಪುನರ್ನಿರ್ಮಾಣ ತುಂಬ ಟೈಮ್ ತಗೊಳುತ್ತೆ. ಆದರೆ ನಮ್ಗೆ ಆ ಪೇಷನ್ಸ್ ಇರಬೇಕಾಗತ್ತೆ. ಈ ಜನ್ರೇಷನ್ ಆಗ್ಬೋದು, ಮುಂದಿನ ಜನ್ರೇಷನ್ ಆಗ್ಬೋದು. ಒಂದು ಕಡೆ ಪಠ್ಯಗಳಲ್ಲಿ ನಾವು ಇದನ್ನೆಲ್ಲ ಅಡ್ರೆಸ್ ಮಾಡ್ತಾ ಬರಬೇಕು. ಆಮೇಲೆ ಹೇಳ್ತಾ ಬರಬೇಕು ಮಕ್ಕಳಿಗೆ. ಆಮೇಲೆ
ಪ್ಲಾಸ್ಟಿಕ್ ಫ್ರೀ ಕ್ಯಾಂಪಸ್ ಅಂತ ಮಾಡ್ಬೋದು. ನಾನು ಪ್ರಯತ್ನ ಮಾಡಿದ್ದೀನಿ. ನನ್ನ ಮಗನಿಗೆ ಇಲ್ಲಿವರೆಗೂ ಯಾವತ್ತೂ ನಾನು ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ ಕಳಿಸಿಲ್ಲ, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕಳಿಸಿಲ್ಲ. ಚಿಕ್ಕದಾಗಿ ಅವ್ರು ನಮ್ಮ ಅಕ್ಕಪಕ್ಕದ ಮಕ್ಕಳಿಗೂ ಅದನ್ನೇ ಹೇಳ್ತೀನಿ. ನಮಸ್ಕಾರ ಅಂತ ನನ್ನ ನೋಡಿದ್ರೆ ಮಾತ್ರ ನಮಸ್ಕಾರ ಅಂತಾರೆ, ಆಂಟಿ ಅಂಕಲ್ ಹೇಳಲ್ಲ. ನಮ್ಮ ನೋಡಿ ನಮಸ್ಕಾರ ಅತ್ತೆ, ನಮಸ್ಕಾರ ಮಾಮ ಅಂತ ಹೇಳ್ತಾರೆ. ಬೇರೆಯವ್ರಿಗೆಲ್ಲ ಆಂಟಿ ಅಂಕಲ್ ಅಂತಾರೆ. ಸೊ ನಿಧಾನವಾಗಿ ನಾವು ರೀಕನ್ಸ್ಟ್ರಕ್ಟ್ ಮಾಡ್ಬೋದು ಈ ಮೌಲ್ಯ ಪ್ರಜ್ಞೆಯನ್ನು. ನನಗನ್ಸೋದು ಕೇವಲ ಒಂದು ನೋಟಿಸ್ ಬೋರ್ಡ್ ಮೇಲೆ ಬರ್ದಂಗೆ ರೂಲ್ಸ್ ಬರೆಯೋದಕ್ಕಿಂತ ನಾವು ನಮ್ಮ ಕಥೆಗಳಿದೆಯಲ್ಲ, ರಾಮನ ಕಥೆ, ಕೃಷ್ಣನ ಕಥೆ, ಮಹಾತ್ಮರ ಕಥೆ, ಒಬ್ರಿಗೊಬ್ರಿಗೆ ಹೇಗೆ ಬದುಕಿದ್ರು, ಎಷ್ಟು ಪ್ರೀತಿಯಿಂದ ಬದುಕಿದ್ರು, ಎಷ್ಟು ಸೌಜನ್ಯದಿಂದ, ಎಷ್ಟು ಒಂದು ಸಂವೇದನೆಯಿಂದ ಬದುಕಿದ್ರು, ಎಲ್ಲದರ ಬಗ್ಗೆ ಒಂದು ಸಂವೇದನೆ, ಪ್ರತಿಯೊಂದು ಜೀವಿಯ ಬಗ್ಗೆ ಸಂವೇದನೆ. ರಾಮಕೃಷ್ಣ ಪರಮಹಂಸರು ಇದನ್ನು ಹೇಳ್ತಾರೆ, ಒಂದು ಹಿಡಿ ಅಕ್ಕಿನಲ್ಲಿ ಇಷ್ಟು ಕಡಲೆಪುರಿ ಆಗುತ್ತೆ, ಆ ಮಾಲೀಕರು ಅಲ್ಲಲ್ಲಿ ಕಡಲೆಪುರಿ ಇಟ್ಬಿಡ್ತಾರಂತೆ. ಈ ಇಲಿ ಅದನ್ನೇ ಕುರ್ಕೊಂಡು ಇದ್ಬಿಡುತ್ತೆ, ಮೂಟೆ ತಂಟೆಗೆ ಹೋಗಲ್ಲ. ಎಲ್ಲದರೊಂದಿಗೆ ಒಂದು ಸಂವೇದನೆ ಇಟ್ಕೊಂಡಿದ್ರು. ಹಸುಗಳಿಗೆ ಗೋಗ್ರಾಸ ಕೊಡೋರು ಪ್ರತಿದಿನ. ನಮ್ಮ ನೆನಪಿದೆ, ನಮ್ಮ ಅಜ್ಜಿ ಮುಂದೆಲ್ಲ ಒಂದು ಕಲ್ಲಿನ ತೊಟ್ಟಿ ಇರ್ತಿತ್ತು. ನಾವೆಲ್ಲ ಮಕ್ಕಳು ಹೋಗಿ ನೀರು ತುಂಬ್ತಾ ಇದ್ವಿ. ಬೀದಿಯಲ್ಲಿ ಹೋಗೋ ನಾಯಿಗಳು ಆಕಳು ನೀರು ಕುಡಿತಾ ಇದ್ರು. ಈಗ ಫ್ರಂಟ್ ಎಲಿವೇಶನ್ ಹಾಳಾಗ್ಬಿಡುತ್ತೆ, ತೆಗೆದಾಕ್ಬಿಟ್ವಿ ನಾವು. ನಮ್ಗೆ ಫ್ರಂಟ್ ಎಲಿವೇಶನ್ ಅಷ್ಟೇ ಮುಖ್ಯ. ಪಾಪ ಅದು ಒಂದು ಪ್ರಾಣಿ ತಿನ್ಕೊಳ್ಳಿ. ನಾನು ಇಂಗ್ಲೆಂಡ್ ಹೋದಾಗ ನನಗೆ ಶಾಕ್ ಆಗೋಯ್ತು. ಅಲ್ಲಿ ಯಾರೋ ಅವ್ರ ಭಾರತದ ಅನುಭವದ ಬಗ್ಗೆ ಒಂದು ವಿಡಿಯೋ ಥರ ಮಾಡಿ ನಮಗೆಲ್ಲ ತೋರಿಸಿದ್ರು. ಅದರಲ್ಲಿ ಬೀದಿಯಲ್ಲಿ ಹಸು ನಿಂತಿರುತ್ತೆ, ಹಸುಗೆ ಎಲ್ಲಂದರೆ ಅಲ್ಲಿ ತಿನ್ನಿಸ್ತಾರೆ. ಅದೊಂದು ದೊಡ್ಡ ತಪ್ಪು ಅನ್ನೋ ಥರ ಹೇಳ್ತಾ ಇದ್ದಾರೆ. ಹೌ ಅನ್ಸಿವಿಲೈಸ್ಡ್ ಅನ್ನೋ ಥರ. ನಾನು ಕೇಳಿದೆ, ನೀವು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸ್ಬೇಕಾ ಬೇಡವಾ ನಾವು? ಮತ್ತೆ ಯಾಕೆ ಹಂಗೆ ಹೇಳ್ತೀರಾ? ನಮಗೆ ಸಂತೋಷನೇ, ಹಸು ಮನೆ ಬಾಗಿಲಿಗೆ ಬಂದರೆ ನಾವು ಸಾಕ್ಷಾತ್ ಲಕ್ಷ್ಮಿ ಬಂದು ಒಂದು ಖುಷಿ ಪಡ್ತೀವಿ. ಹಂಗೆ ಹೇಳಬಾರ್ದು ನೀವು. ದಟ್ ಈಸ್ ಹೌ ವಿ ಆರ್ ಅಂತ. ಆಮೇಲೆ ನಾವು ಆಚೆ ಮಲ್ಕೊಳ್ಳೋದು, ಜಗಲಿ ಮೇಲೆ ಮಲ್ಕೊಳ್ಳೋದು, ಮಾಡಿ ಮೇಲೆ ಅದನ್ನೆಲ್ಲ ತುಂಬ ಆಡ್ಕೊಳ್ತಾ ಇದ್ರಂತೆ. ಇತ್ತೀಚೆಗೆ ಒಬ್ಬರು ತುಂಬ ಚೆನ್ನಾಗಿ ಪೋಲಿಷ್ ವುಮೆನ್ ಒಬ್ಬರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಆಚೆ ಎಲ್ಲ ಮಲ್ಕೊಂಡ್ರೆ ಹೌ ಅನ್ಸಿವಿಲೈಸ್ ಅಂತ. ಈಗ ಅಲ್ಲಿ ಹೀಟ್ ವೇವ್ ಆಗಿಬಿಟ್ಟಿದೆಯಲ್ಲ ಗೊತ್ತಲ್ಲ, ಯುರೋಪಲ್ಲಿ ಎಲ್ಲರೂ ಆಚೆ ಮಲಗ್ತಾ ಇದ್ದಾರೆ. ಈಗ ಅಯ್ಯೋ ಪಾಪ ಅಂತ ನಾವು ಮಾಡಿದಾಗ ಅದು ಅನ್ಸಿವಿಲೈಸ್ಡು. ನಾವು ಟ್ರಾಪಿಕಲ್ ಕಂಟ್ರಿ, ನಮ್ಮ ದೇಶಕ್ಕೆ ಅದು ಬೇಕು. ಯಾವತ್ತೂ ದೇಶ ಕಾಲ ಸಂದರ್ಭಾನುಸಾರವೇ ಎಲ್ಲವನ್ನ ನೋಡಬೇಕು ಅಂತನ್ನುವ ದೃಷ್ಟಿಕೋನ ಕೊಟ್ಟಿದ್ದಾರಲ್ಲ ನಮ್ಮ ಋಷಿಗಳು. ಅದು ತುಂಬ ಮೌಲಿಕವಾದದ್ದು. ಅದನ್ನು ನಾವು ತಿಳ್ಕೊಳ್ಳೋಣ. ಸಾಧ್ಯವಾದರೆ ಈ ಸ್ಮೃತಿಗಳ ಕೆಲವು ಭಾಗಗಳನ್ನು ಅಟ್ಲೀಸ್ಟ್ ನೋಡಿ. ಈಗ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾಯ ಶೋಬಲಂ ಅಂತ ಒಂದು ಸುಭಾಷಿತ ಇದೆ. ಅದು ಮನುಸ್ಮೃತಿದ ವಾಕ್ಯ. ಪ್ರತಿದಿನ ನಮಸ್ಕಾರ ಮಾಡಬೇಕು, ಪಾದಾಭಿವಂದನ. ಅದರಿಂದ ಆಯುಸ್ಸು, ವಿದ್ಯಾ, ಯಶಸ್ಸು, ಬಲ ಎಲ್ಲ ವರ್ಧಿಸುತ್ತೆ. ಸ್ಮೃತಿ ವಾಕ್ಯಗಳನ್ನು, ಸ್ಮೃತಿಯಲ್ಲಿ ಏನು ಹೇಳಿದ್ದಾರೆ ಅದನ್ನು ಒಂದು ಚೂರು ಪರಿಚಯ ಮಾಡಿಸ್ತಾ ಬರಬೇಕು ನಾವು ಮಕ್ಕಳಿಗೆ. ನಾವು ಅದರ ಆಚೆ ಏನೋ ಡಿಸ್ಕಸ್ ಮಾಡೋದು ಬದಲು ನಾವು ನಮ್ಮ ಹಿರಿಯರು ಸಾವಿರಾರು ವರ್ಷ, ಬರೀ 100 ವರ್ಷ ಅಲ್ಲ, ಸಾವಿರಾರು ವರ್ಷಗಳನ್ನು ತುಂಬ ಸಕ್ಸಸ್ಫುಲ್ಲಾಗಿ ಯಾವ ಜೀವನ ಮಾಡೆಲ್, ಲೈಫ್ ಸ್ಟೈಲ್ ಮಾಡೆಲ್ನ, ಯಾವ ಒಂದು ಆದರ್ಶವನ್ನು ಅವ್ರು ಪಾಲಿಸಿದಾರೋ ಅದರಲ್ಲಿ ಎಂಥ ಚಾಣಕ್ಯರಂಥ, ವಿದ್ಯಾರಣ್ಯರಂಥ ಮಹಾತ್ಮರೆಲ್ಲ ಹುಟ್ಟಿದ್ರು. ಸ್ವಾರ್ಥಿಗಳು ಹುಟ್ಟಲಿಲ್ಲ, ಮಹಾತ್ಮರು ಹುಟ್ಟಿದ್ರು. ಅಂಥ ದೇಶವನ್ನು ನಾವೆಲ್ಲ ಕಟ್ಟೋಣ. ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ರಾಷ್ಟ್ರೋತ್ಥಾನ ಪರಿವಾರಕ್ಕೆ ಈ ಆಹ್ವಾನಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.